ಹಾರೋಹಳ್ಳಿಯ ಹಾಲು ಉತ್ಪಾದಕರ ಸಹಕಾರ ಸಂಘದ 2024-25ನೇ ಸಾಲಿನ ಸರ್ವ ಸದಸ್ಯರ ವಾರ್ಷಿಕ ಮಹಾಸಭೆಯು ಸಂಘದ ಅಧ್ಯಕ್ಷರಾದ ಎಚ್. ಕೆಂಪರಾಜುರವರ ಅಧ್ಯಕ್ಷತೆಯಲ್ಲಿ ನಡೆಯಿತು. ಪ್ರಸಕ್ತ ಸಾಲಿನಲ್ಲಿ 2,55,07,725 ರೂಪಾಯಿಗಳ ವ್ಯಾಪಾರ ಲಾಭವನ್ನು ಗಳಿಸಿದ್ದು, ಇದರಲ್ಲಿ 13,43,486 ರೂಪಾಯಿಗಳ ನಿವ್ವಳ ಲಾಭವನ್ನು ಸಂಘವು ಗಳಿಸಿದೆ ಎಂದು ವಾರ್ಷಿಕ ವರದಿಯನ್ನು ಮಹಾಸಭೆಗೆ ತಿಳಿಸಲಾಯಿತು. ಸಂಘಕ್ಕೆ ಗುಣಮಟ್ಟದ ಹಾಲು ಸರಬರಾಜು ಮಾಡಬೇಕಾದರೆ ಗುಣಮಟ್ಟದ ಮೇವನ್ನು ಹಸುಗಳಿಗೆ ನೀಡಬೇಕಾಗಿದೆ. ಆಗ ಮಾತ್ರ ನೀವು ಗುಣಮಟ್ಟದ ಹಾಲನ್ನು ಪಡೆಯಬಹುದಾಗಿದೆ. ಇದರಿಂದ ಹೆಚ್ಚು ಲಾಭವನ್ನು ಪಡೆಯಲು ಸಾಧ್ಯ ಎಂದು ತಿಳಿಸಿದರು. ಹಾಗೆಯೇ ರೈತರಿಗೆ ಮತ್ತಷ್ಟು ಹೈನುಗಾರಿಕೆಯಲ್ಲಿ ಲಾಭವನ್ನು ಪಡೆಯಲು ಹೆಣ್ಣು ಕರುಗಳು ಜನನವಾಗಬೇಕುವಂತೆ ಸೆಮೆನ್ಸ್ ನೀಡಲಾಗುತ್ತಿದೆ. ಇದರಿಂದ ರೈತರು ವಾರ್ಷಿಕವಾಗಿ ಹಾಲಿನ ಜೊತೆಗೆ ಹೆಣ್ಣು ಕರುವಿನಿಂದಲೂ ಸಹ ಲಾಭವನ್ನು ನಿರೀಕ್ಷೆ ಮಾಡಬಹುದಾಗಿದೆ ಎಂದು ತಿಳಿಸಿದರು. ಬೊಮ್ಮುಲ್ ಅಧ್ಯಕ್ಷರಾದ ಡಿ.ಕೆ. ಸುರೇಶ್ ರವರು ನಮ್ಮ ಹಾಲಿಗೆ ಸೂಕ್ತ ಮಾರುಕಟ್ಟೆ ಒದಗಿಸಲು ವಿದೇಶಗಳಲ್ಲೂ ಸಹ ನಂದಿನಿ ಹಾಲು ಮತ್ತು ಉತ್ಪನ್ನಗಳನ್ನು ಮಾರಾಟ ಮಾಡುವ ಹೊಸ ಯೋಜನೆಯನ್ನು ರೂಪಿಸಿದ್ದಾರೆ. ಇದರಿಂದ ಇನ್ನಷ್ಟು ಹಾಲಿಗೆ ಬೆಲೆ ಮುಂದಿನ ದಿನಗಳಲ್ಲಿ ನಮ್ಮ ರೈತರು ನಿರೀಕ್ಷಿಸಬಹುದಾಗಿದೆ ಎಂದು ಹೇಳಿದರು. ಇದೇ ಸಂದರ್ಭದಲ್ಲಿ ಬೆಂಗಳೂರು ಹಾಲು ಒಕ್ಕೂಟ ಹಾರೋಹಳ್ಳಿ ಶಿಬಿರ ಕಚೇರಿಯ ಉಪ ವ್ಯವಸ್ಥಾಪಕರಾದ ಡಾ. ರಾಕೇಶ್ ಅಗಡಿ, ವಿಸ್ತರಣಾಧಿಕಾರಿ ಬಿ.ಕೆ. ಕುಮಾರ್ ರವರುಗಳು ರಾಸುಗಳ ಆರೋಗ್ಯವಾಗಿರಲು ರೈತರು ಕೈಗೊಳ್ಳಬೇಕಾದ ಕ್ರಮದ ಬಗ್ಗೆ ಮಾಹಿತಿ ನೀಡಿದರು. ಪ್ರಸಕ್ತ ಸಾಲಿನಲ್ಲಿ ಸಂಘಕ್ಕೆ ಅತಿ ಹೆಚ್ಚು ಹಾಲು ಸರಬರಾಜು ಮಾಡಿದ ಭೀಮಸಂದ್ರದ ಈಶ್ವರಪ್ಪ, ಮಾರೇಗೌಡ, ಶ್ರೀನಿವಾಸ್ ರವರನ್ನು ಸನ್ಮಾನಿಸಲಾಯಿತು. ಈ ಸಭೆಯಲ್ಲಿ ಸಂಘದ ಉಪಾಧ್ಯಕ್ಷರಾದ ಮಹದೇವಮ್ಮ, ನಿರ್ದೇಶಕರಾದ ಶಿವಣ್ಣ, ಗೋಪಿ, ದೇವರಾಜು, ಕೃಷ್ಣಪ್ಪ, ಬಸವರಾಜು, ಬಿ.ಎನ್. ಶ್ರೀಧರ್ ಮೂರ್ತಿ, ನಂಜಪ್ಪ, ಕುಮಾರ್, ನಾಗಮ್ಮ, ಬಿ.ಆರ್. ಮಧುಶ್ರೀ ರವರನ್ನು ವೇದಿಕೆಯಲ್ಲಿ ಸನ್ಮಾನಿಸಲಾಯಿತು. ಸಂಘದ ಮುಖ್ಯ ಕಾರ್ಯನಿರ್ವಾಹಕರಾದ ರಾಮಕೃಷ್ಣ, ಹಾಲು ಪರೀಕ್ಷಕ ಚಂದ್ರಯ್ಯ, ಸಹಾಯಕ ಪುರುಷೋತ್ತಮ್, ಶುಚಿಗಾರ ರವಿಕುಮಾರ್, ಸಲಹೆಗಾರ ಸಿ. ರಾಮಣ್ಣ ಸೇರಿದಂತೆ ಎಲ್ಲ ಹಾಲು ಉತ್ಪಾದಕರು ಈ ಸಭೆಯಲ್ಲಿ ಭಾಗವಹಿಸಿದ್ದರು. 5 ನಿಮಿಷ ನಿಂತ್ಕೊಳ್ಳಕ್ ರೆಡಿ ಇಲ್ಲ ಸರ್. ನೀವು ಸರಿಯಾದ ಪ್ರಮಾಣದಲ್ಲಿ ಹಾಲನ್ನ ಉತ್ಪಾದನೆ ಮಾಡ್ತಾ ಇಲ್ಲ. ನಾನು ಡೈರೆಕ್ಟ್ ಆಗಿ ಡಿ.ಎಂ. ಸಂಖ್ಯೆ ಕಂಪ್ಲೇಂಟ್ ಮಾಡ್ತೀನಿ ಅಂತ ಸರ್ ಹೇಳೋದು. ಹಾಗೆ ಮೊತ್ತನ ಅವ್ರದ್ದು ಅವ್ರದೇ ಕೆಲಸ ಇರ್ತದೆ. ಚಂದ್ರಣ್ಣ ಡೈರೆಕ್ಟ್ ಆಗಿ ಬಯಸ್ಕೊಂಡು ನಾನು ಹೇಳ್ಕೊಂಡ್ಬಿಟ್ಟ ಅದು ಸಮಯ ರಕ್ಷಣ. ಈಗ ಸಮಸ್ಯೆ ಎಲ್ಲರಿಗೂ ಏನಾದ್ರೆ ಸಮಸ್ಯೆ ಬಗ್ಗೆ ಚಂದ್ರಣ್ಣ ಅದೇನು ಡಿಗ್ರಿಗೆ ಹಾಕ್ತಾರೆ, ಡಿಗ್ರಿಗೆ ಹಾಕ್ಲಿಲ್ಲ ಫ್ಯಾಟ್ ಕೊಡಿ, ಫ್ಯಾಟ್ ಅನ್ನ ಚೀಟಿ ಅವ್ರು ಕೊಡಿ, ನಾನು ಈಗ ಬರ್ಕೊಳ್ಳಿ ಅಂತ ಹೇಳಿದೀನಿ. 3.5 ಕೆಳಗಡೆ ನಾವು ಹಾಕೊಳ್ಳಂಗೆ ಇಲ್ಲ. ಅವ್ರು 5% ಏನು ರೈತರು ಬರ್ತಾ ಇದೆ, ಅದು 3.5 ಬರಲ್ಲ. ಈಗಾಗಲೇ ಇದೆ 3.5 ವರೆಗೆ ಬರೋದೇ 35 ರೂಪಾಯಿ. 3.5 ಕೆಳಗಡೆ ಆಡ್ತಂದ್ರೆ ಹಾಕೊಳ್ಳಂಗೆ ಇಲ್ಲ. ಅರ್ಥ ಆಯ್ತಾ? ನಾವು ಈ 5 ರೂಪಾಯಿ ರೈತರುಗಳಿಗೆ ಮಿಸ್ ಆಗೋದು ಬೇಡ ಅಂತ ಹೇಳಿ ಸರ್ ಅವತ್ತು ಅದನ್ನೇ ಹೇಳಿದ್ರು. ಮೇಡಮ್ ಮುಂದೆ ಅದೇ ಹೇಳಿದ್ರು, ಸೂಪರ್ವೈಸರ್ ಸರ್ ಅದೇ ಹೇಳಿದ್ರು, ನಿತ್ಯ ಮೇಡಮ್ ಅದೇ ಹೇಳಿದ್ರು. ಬರ್ತಾನ ಒಂದ್ಸತಿ ಆರಿಸ್ಬೇಕು, ಇನ್ನೊಂದ್ಸತಿ ಆರಿಸು ಅಂದಾಗ ಫ್ಯಾಟ್ ಕೊಡಿ ಅಂತ ಹೇಳಿದ್ದೀನಿ. ಹಾಲನ್ನ ಆರಿಸೋದಕ್ಕೆ ಕೊಡಬಾರ್ದು. ಬರ್ಲಿಲ್ವಾ ಬರ್ದಿಲ್ಲ ಇವ್ರದೇ ರೂಲ್ಸು. ಅದೇ ಸರ್ ಕೆಲವ್ರಿಗೆ ಮಕ್ಕ ನೋಡ್ಬಿಡ್ತಾರೆ. ಮೊದಲು ಆತರ ಇತ್ತು. ಏನಂತಂದ್ರೆ ರೈತ ತಂದ ಹಾಲನ್ನ ಡಿಗ್ರಿ ಹಾಕಿದ ತಕ್ಷಣ 23, 22 ಬಂದಾಯ್ತು. ಯಾಕೆಂದ್ರೆ ಹಾಲು ಟೆಂಪರೇಚರ್ ಜಾಸ್ತಿ ಅಂತ ಇತ್ತು. ಆಮೇಲೆ ಏನ್ ಮಾಡಿದ್ವಿ ನಾವು, ಆಸಾ ಕೊಟ್ರೆ ಅದೆಲ್ಲ ತಿರ್ಗಾ ಲೇಟ್ ಆಗಿ ಜಾಸ್ತಿ ಕೋಲ್ಡ್ ಆಗೋದು, ಜಾಸ್ತಿ ಅಂದ್ಬಿಟ್ಟು ಥರ್ಮಾಮೀಟರ್ ನೋಡೋಕೆ ಅವ್ರಿಗೆ ಹೇಳಿದೀವಿ. ನೀವು ಹಾಲು ಹಾಕಿದ ತಕ್ಷಣ ಲ್ಯಾಕ್ಟೋಮೀಟರ್ ಟೆಸ್ಟ್ ಐತೆ, ಮತ್ತೆ ಥರ್ಮಾಮೀಟರ್ ಟೆಸ್ಟ್ ಐತೆ. ಥರ್ಮಾಮೀಟರ್ ನೋಡ್ಬಿಟ್ಟು ಥರ್ಮಾಮೀಟರ್ ಮೇಲೆ ಟೆಂಪರೇಚರ್ ಜಾಸ್ತಿ ಇತ್ತು ಅಂದ್ರೆ ಎಷ್ಟು ಡಿಗ್ರಿ ಕೊಡ್ಬೋದು ಅಂತ ಹೇಳ್ಬಿಟ್ಟು ಅವ್ರು ಡಿಸೈಡ್ ಮಾಡ್ಬೇಕು. ಸರ್ ಅದೆಲ್ಲ ಹೇಳಿಲ್ಲ ಸರ್. ಒಂದ್ಸರಿ ಹಾಕಲ್ವಾ ತರ್ತಾರೆ ಇದಕ್ಕೆ ಡೈರಿಲಿ ಅವ್ರ ಮಕ್ಕ ನೋಡಿ ನಾನು ಹೇಳ್ತೀನಿ, ಇದ್ರ ಸಮಸ್ಯೆ ಆಗಲ್ಲ. ಸಂತೋಷ ಆಯ್ತದೆ 25,000 ಬಂದದೆ ಅಂತ. ಹಾಗಾಗಿ ಬೋನಸ್ ಈ ಆಯುಧ ಪೂಜೆ ವರ್ಷಕ್ಕೆ ತಮ್ಮ ತಮ್ಮ ಖಾತೆಗಳಿಗೆ ಹೋಗ್ತದೆ. ಕಾರ್ಯದರ್ಶಿಗಳೀಗ ಚುರುಕ ಇಲ್ಲ, ಸ್ವಲ್ಪ ಚುರುಕಾಗಿದ್ದಾರೆ. ಅವ್ರು ಸ್ವಲ್ಪ BP ಕಡಿಮೆ ಮಾಡ್ಕೊಂಡಿದ್ದಾರೆ.
ರೈತರು ಸಹ ಖುಷಿಯಾಗಿದ್ದಾರೆ, ರಾಮಕೃಷ್ಣ ಅವರು ಖುಷಿಯಾಗಿರ್ತಾರೆ. ಮೂರ್ತಣ್ಣ ನಿಮ್ ಸಮಸ್ಯೆ ಹೇಳಿದ್ರೆ ಅದು ಸಮಸ್ಯೆ ಬಗೆಹರಿಸಲ್ಲ. ಯಾಕಂದ್ರೆ ನಾವು ಬಂದಿರೋದು ಇಲ್ಲಿ ಹಾರೋಹಳ್ಳಿ ಹಾಲು ಉತ್ಪಾದಕ ಸಹಕಾರ ಸಂಘದ 2024-25ನೇ ಸಭೆಯ ವಾರ್ಷಿಕ ಸಾಮಾನ್ಯ ಸಭೆಯ ಅಧ್ಯಕ್ಷತೆ ವಹಿಸಿದ ಹಾರೋಹಳ್ಳಿ ಸಂಘ ಮಾತ್ರ. ಬೇರೆ ಸಂಘದಲ್ಲೆಲ್ಲ ₹2 ₹1.90 ₹100 ಹಾಲಾಗಿದೆ. ಬಟ್ ನಿಮ್ಮ ಹಾರೋಹಳ್ಳಿ ಹಾಲು ಉತ್ಪಾದಕ ಸಹಕಾರ ಸಂಘದಲ್ಲಿ ₹2.82 ಅತಿ ಹೆಚ್ಚು ಬೋನಸ್ ಸಂಘ ಇದೆ. ಹಾರೋಹಳ್ಳಿ ತಾಲೂಕಲ್ಲಿ 112 ಸಂಘಗಳಿದ್ದಾವೆ. 112 ಸಂಘಗಳಲ್ಲಿ ಅತಿ ಹೆಚ್ಚು ಬೋನಸ್ ಕೊಡೋ ಸಂಘ ಅಂದ್ರೆ ಅದು ನಿಮ್ದೆ. ಮುಖ್ಯವಾಗಿ ಬೋನಸ್ ಏನಕ್ಕೆ ಜಾಸ್ತಿ ಲಾಭ ಬರುತ್ತೆ ಅಂದ್ರೆ, ಒಂದು ನೀವು ಗುಣಮಟ್ಟದ ಹಾಲು ಹಾಕ್ಬೇಕು ಸಂಘಕ್ಕೆ, ಅತಿ ಹೆಚ್ಚು ಹಾಲು ಹಾಕ್ಬೇಕು, ಗುಣಮಟ್ಟದ ಹಾಲು ಹಾಕ್ಬೇಕು. ಗುಣಮಟ್ಟದ ಹಾಲು ಜೊತೆಗೆ ನಿಮ್ಮ ಸಂಘದ ಲೋಕಲ್ ಸೇಲ್ ಕೂಡ ಜಾಸ್ತಿ ಇದೆ. ನೀವು ಗುಣಮಟ್ಟದ ಹಾಲನ್ನು ಹಾಕಿದ್ರೆ ಈಗ ನಿಮ್ದು ಆವರೇಜ್ ಫ್ಯಾಟ್ 4.1 4.2 ಬರ್ತಾ ಇದೆ. ಅದೇ ನಾನು 4.3 4.4 ಹೋದ್ರೆ ನಿಮ್ದು ಗುಣಮಟ್ಟ ಜಾಸ್ತಿ ಆದ್ರೆ ಇನ್ನೂ ಬೋನಸ್ ಕೂಡ ಜಾಸ್ತಿ ಬರುತ್ತೆ ಮುಂದಿನ ದಿನಗಳಲ್ಲಿ. ಯಾಕಂದ್ರೆ 4 ಜನ ಸಿಬ್ಬಂದಿಗಳು ಕೆಲಸ ಮಾಡ್ತಿದ್ದಾರೆ. 4 ಜನ ಸಿಬ್ಬಂದಿಗಳು ಕೆಲಸ ಮಾಡ್ತಿರುವಾಗ 500 ಲೀಟರ್ ಹಾಲು ಬಂದ್ರು ಅವ್ರಿಗೆ ಸಂಬಳ ಅಷ್ಟೇ ಕೊಡ್ಬೇಕು. 2000 ಲೀಟರ್ ಹಾಲು ಬಂದ್ರು ಕೂಡ ಅಷ್ಟೇ ಸಂಬಳ ಕೊಡ್ಬೇಕು. ಅವಾಗ ಹಾಲು ಜಾಸ್ತಿ ಆದಾಗ ಸಂಘದ ಲಾಭ ಕೂಡ ಜಾಸ್ತಿ ಆಗ್ತಾ ಬರುತ್ತೆ. ಇದು ಮುಖ್ಯವಾಗಿ ಹೇಳ್ತಾ ಇದ್ದೀರಾ. ಈಗ ಬೆಂಗಳೂರು ಹಾಲು ಒಕ್ಕೂಟಕ್ಕೆ DK ಸುರೇಶ್ ಅವರು ಅಧ್ಯಕ್ಷರಾದ್ಮೇಲೆ ಅವರು ಒಂದು ಮೊನ್ನೆ ಜನರಲ್ ಬಾಡಿ ಬಂದಾಗ ಅಧ್ಯಕ್ಷರು ಕೇಳಿದ್ದಾರೆ, ಅವ್ರ ಭಾಷಣ ಹೇಳಿದ್ದಾರೆ. ಇನ್ನು ಹಾಲು ಉತ್ಪಾದಕ ರೇಟ್ ಕಡಿಮೆ ಮಾಡಲ್ಲ. ನಾನು ಏನೇ 5 ವರ್ಷದಲ್ಲಿ ಇದ್ರು ಕೂಡ ಹಾಲಿನ ರೇಟ್ ನಾನು ಯಾವುದೇ ಕಾರಣಕ್ಕೂ ಕಡಿಮೆ ಮಾಡಲ್ಲ. ಏನೇ ಮಾಡಿದ್ರು ಜಾಸ್ತಿ ಮಾಡ್ಬಿಟ್ಟೆ ಹೋಗೋದು ಅಂತ ಹೇಳಿದ್ದಾರೆ. ಅದಕ್ಕೆ ಹಾಲಿನ ರೇಟ್ ಜಾಸ್ತಿ ಮಾಡಬೇಕು ಅಂತ ಉತ್ಪಾದಕರಿಗೆ ಅವರು ತಗೊಳ್ಳುವಂತ ಕ್ರಮಗಳೇನಿದಾವೆ ಅಂದ್ರೆ, ನಮ್ಮ ಹಾಲನ್ನ ಎಕ್ಸ್ಪೋರ್ಟ್ ಮಾಡಬೇಕು. ನಮ್ಮ ಈಗ ಬೆಂಗಳೂರು ಹಾಲು ಒಕ್ಕೂಟದಲ್ಲಿ ಪ್ರತಿದಿನ 18 ಲಕ್ಷ ಲೀಟರ್ ಹಾಲು ಉತ್ಪಾದನೆ ಆಗ್ತಾ ಇದೆ. ಎಲ್ಲ 14 ತಾಲೂಕಿನಿಂದ 18 ಲಕ್ಷ ಲೀಟರ್ ಹಾಲು ಉತ್ಪಾದನೆ ಆಗ್ತಾ ಇದೆ. ಬಟ್ ನಮ್ಮ ಮಾರ್ಕೆಟ್ ಆಗ್ತಾ ಇರೋದೆಷ್ಟು? 11 ಲಕ್ಷ ಲೀಟರ್ ಹಾಲು ಆಗ್ತಾ ಇದೆ, 2 ಲಕ್ಷ ಲೀಟರ್ ಮೊಸರು ಆಗ್ತಾ ಇದೆ. ಇನ್ನೆಲ್ಲ ಉಳಿದಿರೋಂಥ ಹಾಲು 4 ರಿಂದ 5 ಲಕ್ಷ ಲೀಟರ್ ಹಾಲು ಪೌಡ್ರಿಗೆ ಹೋಗ್ತಾ ಇದೆ. ಪೌಡ್ರಿಗೆ ರೇಟ್ ಜಾಸ್ತಿ ಬಂದಾಗ ಮಾರ್ಕೆಟ್ಗೆ ಮಾರಾಟ ಮಾಡ್ತೀವಿ, ಕಡಿಮೆ ಬಂದಾಗ ಒಕ್ಕೂಟ ಲಾಸ್ ಆಗ್ತಾ ಹೋಗುತ್ತೆ. ನಾವು ಹಾಲಿನ ರೇಟ್ ಪಾಕೆಟ್ನ ₹4 ರೇಟ್ ಜಾಸ್ತಿ ಮಾಡಿದ್ವಿ. ಅದೇ ರೀತಿ ಉತ್ಪಾದಕರಿಗೂ ₹4 ರೇಟ್ ಜಾಸ್ತಿ ಮಾಡಿದ್ವಿ. ಬಟ್ ಸೇಲ್ ಆಗ್ತಾ ಇರೋದು ₹4 ಬರ್ತಾ ಇರೋದೆಷ್ಟು? 13 ಲಕ್ಷ ಲೀಟರ್ ಆಗಿದೆ. ಬಟ್ ಉತ್ಪಾದಕರಿಗೆ ಕೊಡ್ತಾ ಇರೋದೆಷ್ಟು? 18 ಲಕ್ಷ ಲೀಟರ್. ಅಂದ್ರೆ 4 ರಿಂದ 5 ಲಕ್ಷ ಲೀಟರ್ ಹಾಲಿಗೆ ಪ್ರತಿದಿನ ₹5 ರೇಟ್ನ ಜಾಸ್ತಿ ಕೊಡ್ತಾ ಇದ್ರು. ಆದ್ರೂ ಕೂಡ ಒಕ್ಕೂಟ ಲಾಸ್ ಆಗ್ತಾ ಇದ್ರು ಕೂಡ ಇನ್ಮೇಲೆ ಬೇರೆ ರೀತಿ ಖರ್ಚುಗಳನ್ನ ಕಡಿಮೆ ಮಾಡಿ, ಯಾವ್ಯಾವ ಖರ್ಚುಗಳನ್ನ ಕಡಿಮೆ ಮಾಡಿ, ಮುಖ್ಯವಾಗಿ ಹಾಲು ಮಾರಾಟಕ್ಕಿಂತ ಹಾಲಿನ ಉತ್ಪನ್ನಗಳನ್ನ ಮಾರಾಟ ಮಾಡಿದ್ರೆ ಒಕ್ಕೂಟ ಲಾಭ ಜಾಸ್ತಿ ಆಗಬಹುದು. ಈಗ ರೇಷ್ಮೆ ಮಾಡಿದ್ರೆ ಲಾಭ ಜಾಸ್ತಿ ಆಗುತ್ತೆ, ಅದನ್ನ ಸೀರೆಯಾಗಿ ಕನ್ವರ್ಟ್ ಮಾಡಿದ್ರೆ ಲಾಭ ಜಾಸ್ತಿ ಬರುತ್ತೋ? ಸೀರೆಯಾಗಿ ಮಾಡಿದ್ರೆ. ಅದೇ ತರ ಹಾಲಿನ ಉತ್ಪನ್ನಗಳನ್ನ, ಏನೇ ಉತ್ಪನ್ನಗಳನ್ನ ಆಯ್ತು, ತುಪ್ಪ ಆಯ್ತು, ಸ್ವೀಟ್ ಆಯ್ತು, ಮೈಸೂರು ಪಾಕ್ ಆಯ್ತು, ಪನ್ನೀರ್ ಆಯ್ತು, ಈ ತರ ಉತ್ಪನ್ನಗಳನ್ನ ಮಾರಾಟ ಮಾಡಿದ್ರೆ ಒಕ್ಕೂಟ ಲಾಭ ಬರುವಂತ ವ್ಯವಸ್ಥೆ ಆಗುತ್ತೆ. ಅದನ್ನ ಈಗ ಎಲ್ಲ ಚರ್ಚೆ ಮಾಡ್ಬಿಟ್ಟು, ಹೀಗೆ ಗುಜರಾತ್ ಅಲ್ಲಿ ಅಮೂಲ್ ಹೇಗೆ ಬೆಳವಣಿಗೆ ಆಗಿದೆ, ಅದೇ ತರ ಭಾರತ ಬಿಟ್ಟು ಬೇರೆ ದೇಶಗಳಿಗೆ ನಮ್ಮ ನಂದಿನಿ ಹಾಲು ಉತ್ಪನ್ನ ಮಾರಾಟ ಮಾಡಬೇಕು ಅಂತ ಎಲ್ಲಾ ಕ್ರಮಗಳನ್ನು ತಗೊಳ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ಆಗುತ್ತೆ. ಅದಕ್ಕಿಂತ ಮುಖ್ಯವಾಗಿ ಈಗ ಎಲ್ಲಾ ಉತ್ಪಾದಕರಿಗೆ ಕಾಮನ್ ಸಾಫ್ಟ್ವೇರ್ ಅಂತ ಮಾಡಿದ್ದಾರೆ. ಹಾಲು ಶೇಖರಣೆ ಮಾಡಲು ಎಲ್ಲಾ ಕರ್ನಾಟಕದಂತ ಎಲ್ಲ ಒಂದೇ ಸಾಫ್ಟ್ವೇರ್ ಕಲೆಕ್ಷನ್ ಮಾಡೋದು ಕಾಮನ್ ಸಾಫ್ಟ್ವೇರ್ ಅಂತ ಇದೆ. ಕಾಮನ್ ಸಾಫ್ಟ್ವೇರ್ ಏನಾಗುತ್ತೆ ಅಂದ್ರೆ, ನೀವು ಕೊಟ್ಟಂತ ಹಾಲನ್ನ ಸೆಪರೇಟ್ ಆನ್ಲೈನ್ ಅಲ್ಲಿ ಎಂಟ್ರಿ ಮಾಡಬೇಕು. ಎಷ್ಟು ಇವತ್ತು ಉತ್ಪಾದಕರು ಚಂದ್ರಪ್ಪ ಅವರು ಎಷ್ಟು ಹಾಲು ಹಾಕಿದ್ದಾರೆ, ಎಷ್ಟು ಗುಣಮಟ್ಟ ಹಾಕಿದ್ದಾರೆ, ಅದನ್ನ ಆನ್ಲೈನ್ ಅಲ್ಲೇ ಎಂಟ್ರಿ ಮಾಡ್ಬೇಕು. ಆ ಗುಣಮಟ್ಟ ಎಂಟ್ರಿ ಮಾಡಿದ ತಕ್ಷಣ ನಮ್ ಬೆಂಗಳೂರು ಹಾಲು ಒಕ್ಕೂಟ ಬರುತ್ತೆ. ಹಾರೋಹಳ್ಳಿಲಿ 125 ಜನ ಇವತ್ತು ಹಾಲು ಹಾಕಿದ್ದಾರೆ. 125 ಜನಕ್ಕೆ ಎಷ್ಟು ಹಾಲು ಬಂದಿದೆ, ಗುಣಮಟ್ಟ ಎಷ್ಟು ಬಂದಿದೆ, ಅದರಲ್ಲಿ ಯಾರು ಕಡಿಮೆ ಗುಣಮಟ್ಟ ಹಾಕಿದ್ದಾರೆ ಅವ್ರಿಗೆ ಏನು ಕ್ರಮಗಳನ್ನು ತಗೊಂಡು ಅವ್ರನ್ನ ಉತ್ಪಾದನೆ ಜಾಸ್ತಿ ಮಾಡಕ್ಕೆ ಏನು ಪ್ರೋತ್ಸಾಹ ಮಾಡಬಹುದು. ಅತಿ ಹೆಚ್ಚು ಜಾಸ್ತಿ ಹಾಲು ಹಾಕ್ತಿದ್ದಾರೆ ಅವ್ರಿಗೆ ಏನೇನು ಒಕ್ಕೂಟ ಸೌಲಭ್ಯಗಳನ್ನು ಕೊಡಬೇಕು, ಈ ತರ ಚಿಂತನೆಯನ್ನು ಮಾಡ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ನಮ್ಮ ಹಾಲಿನ ಬಿಲ್ ಏನಿದೆಯಲ್ಲ, ಈ ಸಾಫ್ಟ್ವೇರ್ ಆಧರಿಸಿ ನಿಮಗೆ ಬೆಂಗಳೂರು ಡೈರಿಯಿಂದ ಡೈರೆಕ್ಟ್ ಆಗಿ 15 ದಿನಕ್ಕೆ ಪೇಮೆಂಟ್ ಆಗುವಂತ ವ್ಯವಸ್ಥೆ ಕೂಡ ಆಗುತ್ತೆ. ಹೆಂಗಂದ್ರೆ ನೆಕ್ಸ್ಟ್ ಈಗ ಹಾರೋಹಳ್ಳಿ ಉತ್ಪಾದಕರ ಸಹಕಾರ ಸಂಘದಿಂದ ನಿಮಗೆ ಪೇಮೆಂಟ್ ಆಗ್ತಾ ಇದೆ. ಮುಂದಿನ ದಿನಗಳಲ್ಲಿ ಏನಾಗುತ್ತೆ ಅಂದ್ರೆ ಬೆಂಗಳೂರು ಡೈರಿಯಿಂದನೇ ಡೈರೆಕ್ಟ್ ಉತ್ಪಾದಕರಿಗೆ ಪೇಮೆಂಟ್ ಆಗುತ್ತೆ. ಹೇಗಂದ್ರೆ ಈ ಸಾಫ್ಟ್ವೇರ್ ಮುಖಾಂತರ ಇವತ್ತು 1500 ಲೀಟರ್ ಹಾಲು ಹಾರೋಹಳ್ಳಿಯಿಂದ ಬೆಂಗಳೂರು ಡೈರಿ ಕಳಿಸಿದ್ದಾರೆ. ಅದರಲ್ಲಿ 1400 ಲೀಟರ್ ಉತ್ಪಾದಕರು ಹಾಕಿದ್ದಾರೆ. ಇನ್ನ 100 ಲೀಟರ್ ಎಕ್ಸೆಸ್ ಆಗಿ ಬಂದಿದೆ ಡೈರಿಗೆ. ಅಂದ್ರೆ 1400 ಲೀಟರ್ ಉತ್ಪಾದಕರಿಗೆ ಪೇಮೆಂಟ್ ಆಗುತ್ತೆ, 200 ಲೀಟರ್ ಹಾಲಿನ ಡೈರಿ ಪೇಮೆಂಟ್ ಆಗುತ್ತೆ. ಈ ತರ ಚಿಂತನೆಯಲ್ಲಿ ಆಗ್ಬಿಟ್ಟು 15 ದಿನ, ಇನ್ನು 15 ದಿನಕ್ಕೆ ಏನಾಗುತ್ತೆ ಅಂದ್ರೆ ಅದೇ ಪೇಮೆಂಟ್ ಆಗುತ್ತೆ. ಅದು ಕೂಡ
ಸರ್ಕಾರ ಜೊತೆ ಕೂಡ ಮಾತಾಡ್ತಾ ಇದ್ದಾರೆ. ಏನಂದ್ರೆ ಆ ಸರ್ಕಾರದ ಪ್ರೋತ್ಸಾಹಧನ ಏನ್ ಬರ್ತಲ್ಲ 3 ತಿಂಗಳಿಗೆ 4 ತಿಂಗಳಿಗೆ ಒಂದು ಬರ್ತಲ್ಲ, ಅದು ಕೂಡ ಪ್ರತಿ ತಿಂಗಳಿಗೆ ನಮ್ಮ ಹಾಲು ಉತ್ಪಾದಕರಿಗೆ ಪೇಮೆಂಟ್ ಮುಖಾಂತರ ಹೋದ್ರೆ ಇನ್ನೂ ಬೇಗ ಉತ್ಪಾದಕರಿಗೆ ಹಾಲಿನ ರೇಟ್ ಜಾಸ್ತಿ ಬರ್ತಾ ಇದೆ ಅಂತ ಒಂದು ಭಾವನೆ ಬರುತ್ತೆ. ನಿಮ್ಗೆ 4 ರೂಪಾಯಿ 5 ರೂಪಾಯಿ ದುಡ್ಡು ಬರುತ್ತಲ್ಲ 4 ತಿಂಗಳು 3 ತಿಂಗಳು, ನಿಮಗೆ ಹಾಲಿನ ದುಡ್ಡು ಅಂತ ಅಂತಾನೆ ಇಲ್ಲ. ಏನೋ ಬಂದಿದೆ ಮಾಡೋ ಬೋನಸ್ ಹೊತ್ಕೊಂಡು ಇರ್ತೀರ. ಹಾಲಿನ ಪೇಮೆಂಟ್ ಜೊತೆಗೆ ಬಂದ್ರೆ 40 ರೂಪಾಯಿ 41 ರೂಪಾಯಿ 42 ರೂಪಾಯಿ ರೇಟ್ ಬರ್ತಾ ಇದೆ. ನಮಗೆ ಏನೋ ಒಂದು ಇನ್ನೂ ಹಸುಗಳನ್ನು ಜಾಸ್ತಿ ಕಟ್ಕೋಬಹುದು ಅಂತ ಮಾಡುವಂತ ವ್ಯವಸ್ಥೆ ಆಗುತ್ತೆ ಅನ್ನೋ ಉದ್ದೇಶದಿಂದ ಅದು ಕೂಡ ಸರ್ಕಾರದ ಚಿಂತನೆಯಲ್ಲಿದೆ. ಅದು ಕೂಡ ಇನ್ನೊಂದು ಸ್ವಲ್ಪ ದಿನದಲ್ಲಿ ಚಾಲನೆ ಬಂದೇ ಬರುತ್ತೆ. ಯಾಕಂದ್ರೆ ಬಂದಿರುವಂತ ಅಧ್ಯಕ್ಷರು ತುಂಬಾ ಗೊತ್ತಲ್ವಾ, ನಿಮ್ಗೆ ಎಲ್ಲರೂ ಗೊತ್ತು. ಅವರೆಲ್ಲ MP ಆದವರು, ಅವರ ಯೋಚನೆಗಳೆಲ್ಲ ಏನಿರುತ್ತೆ ಅಂದ್ರೆ ರಾಷ್ಟ್ರ ಮಟ್ಟ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬೆಳವಣಿಗೆ ಮಾಡುವಂತ ಯೋಚನೆಯಲ್ಲಿ ಇರ್ತಾರೆ. ರೈತರ ಪರವಾಗಿ ಇರ್ತಾರೆ. ಹಾಗಾಗಿ ನೀವು ಮುಖ್ಯವಾಗಿ ಗುಣಮಟ್ಟದ ಹಾಲನ್ನು ಪೂರೈಸ್ತೀವಿ. ಇನ್ನೊಂದು ಮುಖ್ಯವಾಗಿ ರೇಟ್ ಕಡಿಮೆ ಮಾಡಲ್ಲ. ನಾನು ಏನೇ 5 ವರ್ಷದಲ್ಲಿ ಇದ್ರು ಕೂಡ ಹಾಲಿನ ರೇಟ್ ನಾನು ಯಾವುದೇ ಕಾರಣಕ್ಕೂ ಕಡಿಮೆ ಮಾಡಲ್ಲ. ಏನೇ ಮಾಡಿದ್ರು ಜಾಸ್ತಿ ಮಾಡ್ಬಿಟ್ಟೆ ಹೋಗೋರು ಅಂತ ಹೇಳಿದೆ. ಅದಕ್ಕೆ ಹಾಲಿನ ರೇಟ್ ಜಾಸ್ತಿ ಮಾಡ್ಬೇಕು ಅಂತ ಉತ್ಪಾದಕರಿಗೆ ಅವರು ತಗೊಳ್ಳುವಂತ ಕ್ರಮಗಳೇನಿದಾವೆ ಅಂದ್ರೆ ನಮ್ಮ ಹಾಲನ್ನ ಎಕ್ಸ್ಪೋರ್ಟ್ ಮಾಡ್ಬೇಕು. ನಮ್ಮೀಗ ಬೆಂಗಳೂರು ಹಾಲು ಒಕ್ಕೂಟದಲ್ಲಿ ಪ್ರತಿದಿನ 18 ಲಕ್ಷ ಲೀಟರ್ ಹಾಲು ಉತ್ಪಾದನೆ ಆಗ್ತಾ ಇದೆ. ಎಲ್ಲಾ 14 ತಾಲೂಕಿನಿಂದ 18 ಲಕ್ಷ ಲೀಟರ್ ಹಾಲು ಉತ್ಪಾದನೆ ಆಗ್ತಾ ಇದೆ. ಬಟ್ ನಮ್ಮ ಮಾರ್ಕೆಟ್ ಆಗ್ತಾ ಇರೋದೆಷ್ಟು 11 ಲಕ್ಷ ಲೀಟರ್ ಹಾಲು ಆಗ್ತಾ ಇದೆ, 2 ಲಕ್ಷ ಲೀಟರ್ ಮೊಸರು ಆಗ್ತಾ ಇದೆ. ಇನ್ನೆಲ್ಲ ಉಳಿದಿರೋಂಥ ಹಾಲು 4 ರಿಂದ 5 ಲಕ್ಷ ಲೀಟರ್ ಹಾಲು ಪೌಡ್ರಿಗೆ ಹೋಗ್ತಾ ಇದೆ. ಪೌಡ್ರಿಗೆ ರೇಟ್ ಜಾಸ್ತಿ ಬಂದಾಗ ಮಾರ್ಕೆಟ್ಗೆ ಮಾರಾಟ ಮಾಡ್ತೀವಿ, ಕಡಿಮೆ ಬಂದಾಗ ಒಕ್ಕೂಟ ಲಾಸ್ ಆಗ್ತಾ ಹೋಗುತ್ತೆ. ನಾವು ಹಾಲಿನ ರೇಟ್ ಪಾಕೆಟ್ನ 4 ರೂಪಾಯಿ ರೇಟ್ ಜಾಸ್ತಿ ಮಾಡಿದ್ವಿ, ಅದೇ ರೀತಿ ಉತ್ಪಾದಕರಿಗೂ 4 ರೂಪಾಯಿ ರೇಟ್ ಜಾಸ್ತಿ ಮಾಡಿದ್ವಿ. ಬಟ್ ಸೇಲ್ ಆಗ್ತಾ ಇರೋದು 4 ರೂಪಾಯಿದಿಂದ ಬರ್ತಾ ಇರೋದೆಷ್ಟು 13 ಲಕ್ಷ ಲೀಟರ್ ಆಗಿದೆ. ಬಟ್ ಉತ್ಪಾದಕರಿಗೆ ಕೊಡ್ತಾ ಇರೋದೆಷ್ಟು 18 ಲಕ್ಷ ಲೀಟರ್. ಅಂದ್ರೆ 4 ರಿಂದ 5 ಲಕ್ಷ ಲೀಟರ್ ಹಾಲಿಗೆ ಪ್ರತಿದಿನ 5 ರೂಪಾಯಿ ರೇಟ್ನ ಜಾಸ್ತಿ ಕೊಡ್ತಾ ಇದ್ವಿ. ಆದ್ರೂ ಕೂಡ ಒಕ್ಕೂಟ ಲಾಸ್ ಆಗ್ತಾ ಇದ್ರು ಕೂಡ ಇನ್ಮೇಲೆ ಬೇರೆ ರೀತಿ ಖರ್ಚುಗಳನ್ನ ಕಡಿಮೆ ಮಾಡಿ, ಯಾವ್ಯಾವ ಖರ್ಚುಗಳನ್ನ ಕಡಿಮೆ ಮಾಡಿ, ಮುಖ್ಯವಾಗಿ ಹಾಲು ಮಾರಾಟಕ್ಕಿಂತ ಹಾಲಿನ ಉತ್ಪನ್ನಗಳನ್ನ ಮಾರಾಟ ಮಾಡಿದ್ರೆ ಒಕ್ಕೂಟ ಲಾಭ ಜಾಸ್ತಿ ಆಗಬಹುದು. ಈಗ ರೇಷ್ಮೆ ಮಾಡಿದ್ರೆ ಲಾಭ ಜಾಸ್ತಿ ಆಗುತ್ತೆ, ಅದನ್ನ ಸೀರೆ ಕನ್ವರ್ಟ್ ಮಾಡಿದ್ರೆ ಲಾಭ ಜಾಸ್ತಿ ಬರುತ್ತೆ. ಸೀರೆ ಆಗಿ ಮಾಡಿದ್ರೆ ಅದೇ ತರ ಹಾಲಿನ ಉತ್ಪನ್ನಗಳನ್ನ, ಏನೇ ಉತ್ಪನ್ನಗಳನ್ನ ಆಯ್ತು, ತುಪ್ಪ ಆಯ್ತು, ಸ್ವೀಟ್ ಆಯ್ತು, ಮೈಸೂರು ಪಾಕ್ ಆಯ್ತು, ಪನ್ನೀರ್ ಆಯ್ತು, ಈ ತರ ಉತ್ಪನ್ನಗಳನ್ನ ಮಾರಾಟ ಮಾಡಿದ್ರೆ ಒಕ್ಕೂಟ ಲಾಭ ಬರುವಂತ ವ್ಯವಸ್ಥೆ ಆಗುತ್ತೆ. ಅದನ್ನ ಈಗ ಎಲ್ಲ ಚರ್ಚೆ ಮಾಡ್ಬಿಟ್ಟು, ಹೀಗೆ ಗುಜರಾತ್ ಅಲ್ಲಿ ಅಮೂಲ್ ಹೇಗೆ ಬೆಳವಣಿಗೆ ಆಗಿದೆ, ಅದೇ ತರ ಭಾರತ ಬಿಟ್ಟು ಬೇರೆ ದೇಶಗಳಿಗೆ ನಮ್ಮ ನಂದಿನಿ ಹಾಲು ಉತ್ಪನ್ನ ಮಾರಾಟ ಮಾಡಬೇಕು ಅಂತ ಎಲ್ಲಾ ಕ್ರಮಗಳನ್ನು ತಗೊಳ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ಆಗುತ್ತೆ. ಅದಕ್ಕಿಂತ ಮುಖ್ಯವಾಗಿ ಈಗ ಎಲ್ಲಾ ಉತ್ಪಾದಕರಿಗೆ ಕಾಮನ್ ಸಾಫ್ಟ್ವೇರ್ ಅಂತ ಮಾಡಿದ್ದಾರೆ. ಹಾಲು ಶೇಖರಣೆ ಮಾಡಲು ಎಲ್ಲಾ ಕರ್ನಾಟಕದಂತ ಎಲ್ಲ ಒಂದೇ ಸಾಫ್ಟ್ವೇರ್ ಕಲೆಕ್ಷನ್ ಮಾಡೋದು ಕಾಮನ್ ಸಾಫ್ಟ್ವೇರ್ ಅಂತ ಇದೆ. ಕಾಮನ್ ಸಾಫ್ಟ್ವೇರ್ ಏನಾಗುತ್ತೆ ಅಂದ್ರೆ ನೀವು ಕೊಟ್ಟಂತ ಹಾಲನ್ನ ಸೆಪರೇಟ್ ಆನ್ಲೈನ್ ಅಲ್ಲಿ ಎಂಟ್ರಿ ಮಾಡ್ಬೇಕು. ಎಷ್ಟು ಇವತ್ತು ಉತ್ಪಾದಕರು ಚಂದ್ರಪ್ಪ ಅವರು ಎಷ್ಟು ಹಾಲು ಹಾಕಿದ್ದಾರೆ, ಎಷ್ಟು ಗುಣಮಟ್ಟ ಹಾಕಿದ್ದಾರೆ, ಅದನ್ನ ಆನ್ಲೈನ್ ಅಲ್ಲೇ ಎಂಟ್ರಿ ಮಾಡ್ಬೇಕು. ಆ ಗುಣಮಟ್ಟ ಎಂಟ್ರಿ ಮಾಡಿದ ತಕ್ಷಣ ನಮ್ ಬೆಂಗಳೂರು ಹಾಲು ಒಕ್ಕೂಟ ಬರುತ್ತೆ. ಆರೋಹಳ್ಳಿಲಿ 125 ಜನ ಇವತ್ತು ಹಾಲು ಹಾಕಿದ್ದಾರೆ. 125 ಜನಕ್ಕೆ ಎಷ್ಟು ಹಾಲು ಬಂದಿದೆ, ಗುಣಮಟ್ಟ ಎಷ್ಟು ಬಂದಿದೆ, ಅದರಲ್ಲಿ ಯಾರು ಕಡಿಮೆ ಗುಣಮಟ್ಟ ಹಾಕಿದ್ದಾರೆ ಅವ್ರಿಗೆ ಏನು ಕ್ರಮಗಳನ್ನು ತಗೊಂಡು ಅವ್ರನ್ನ ಉತ್ಪಾದನೆ ಜಾಸ್ತಿ ಮಾಡೋಕೆ ಏನು ಪ್ರೋತ್ಸಾಹ ಮಾಡಬಹುದು. ಅತಿ ಹೆಚ್ಚು ಜಾಸ್ತಿ ಹಾಲು ಹಾಕ್ತಿದ್ದಾರೆ ಅವ್ರಿಗೆ ಏನೇನು ಒಕ್ಕೂಟ ಸೌಲಭ್ಯಗಳನ್ನು ಕೊಡಬೇಕು, ಈ ತರ ಚಿಂತನೆಯನ್ನು ಮಾಡ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ನಮ್ಮ ಹಾಲಿನ ಬಿಲ್ ಏನಿದೆಯಲ್ಲ, ಈ ಸಾಫ್ಟ್ವೇರ್ ಆಧರಿಸಿ ನಿಮಗೆ ಬೆಂಗಳೂರು ಡೈರಿಯಿಂದ ಡೈರೆಕ್ಟ್ ಆಗಿ 15 ದಿನಕ್ಕೆ ಪೇಮೆಂಟ್ ಆಗುವಂತ ವ್ಯವಸ್ಥೆ ಕೂಡ ಆಗುತ್ತೆ. ಹೆಂಗಂದ್ರೆ ನೆಕ್ಸ್ಟ್ ಈಗ ಹಾರೋಹಳ್ಳಿ ಉತ್ಪಾದಕರ ಸಹಕಾರ ಸಂಘದಿಂದ ನಿಮಗೆ ಪೇಮೆಂಟ್ ಆಗ್ತಾ ಇದೆ. ಮುಂದಿನ ದಿನಗಳಲ್ಲಿ ಏನಾಗುತ್ತೆ ಅಂದ್ರೆ ಬೆಂಗಳೂರು ಡೈರಿಯಿಂದನೇ ಡೈರೆಕ್ಟ್ ಉತ್ಪಾದಕರಿಗೆ ಪೇಮೆಂಟ್ ಆಗುತ್ತೆ. ಹೇಗಂದ್ರೆ ಈ ಸಾಫ್ಟ್ವೇರ್ ಮುಖಾಂತರ ಇವತ್ತು 1500 ಲೀಟರ್ ಹಾಲು ಹಾರೋಹಳ್ಳಿಯಿಂದ ಬೆಂಗಳೂರು ಡೈರಿ ಕಳಿಸಿದ್ದಾರೆ. ಅದರಲ್ಲಿ 1400 ಲೀಟರ್ ಉತ್ಪಾದಕ ಹಾಕಿದ್ದಾರೆ. ಇನ್ನು 100 ಲೀಟರ್ ಎಕ್ಸೆಸ್ ಆಗಿ ಬಂದಿದೆ ಡೈರಿಗೆ. ಅಂದ್ರೆ 1400 ಲೀಟರ್ ಉತ್ಪಾದಕರಿಗೆ ಪೇಮೆಂಟ್ ಆಗುತ್ತೆ, 200 ಲೀಟರ್ ಹಾಲಿನ ಡೈರಿ ಪೇಮೆಂಟ್ ಆಗುತ್ತೆ. ಈ ತರ ಚಿಂತನೆಯಲ್ಲಿ ಆಗ್ಬಿಟ್ಟು 15 ದಿನ, ಇನ್ನು 15 ದಿನಕ್ಕೆ ಏನಾಗುತ್ತೆ ಅಂದ್ರೆ ಅದೇ ಪೇಮೆಂಟ್ ಆಗುತ್ತೆ. ಅದು ಕೂಡ ಸರ್ಕಾರ ಜೊತೆ ಕೂಡ ಮಾತಾಡ್ತಾ ಇದ್ದಾರೆ. ಏನಂದ್ರೆ ಆ ಸರ್ಕಾರದ ಪ್ರೋತ್ಸಾಹಧನ ಏನ್ ಬರ್ತಲ್ಲ 3 ತಿಂಗಳಿಗೆ 4 ತಿಂಗಳಿಗೆ ಒಂದು ಬರ್ತಲ್ಲ, ಅದು ಕೂಡ ಪ್ರತಿ ತಿಂಗಳಿಗೆ ನಮ್ಮ ಹಾಲು ಉತ್ಪಾದಕರಿಗೆ ಪೇಮೆಂಟ್ ಮುಖಾಂತರ ಹೋದ್ರೆ ಇನ್ನೂ ಬೇಗ ಉತ್ಪಾದಕರಿಗೆ ಹಾಲಿನ ರೇಟ್ ಜಾಸ್ತಿ ಬರ್ತಾ ಇದೆ ಅಂತ ಒಂದು ಭಾವನೆ ಬರುತ್ತೆ. ನಿಮ್ಗೆ 4 ರೂಪಾಯಿ 5 ರೂಪಾಯಿ ದುಡ್ಡು ಬರುತ್ತಲ್ಲ 4 ತಿಂಗಳು 3 ತಿಂಗಳು, ನಿಮಗೆ ಹಾಲಿನ ದುಡ್ಡು ಅಂತ ಅಂತಾನೆ ಇಲ್ಲ. ಏನೋ ಬಂದಿದೆ ಮಾಡೋ ಬೋನಸ್ ಹೊತ್ಕೊಂಡು ಇರ್ತೀರ. ಹಾಲಿನ ಪೇಮೆಂಟ್ ಜೊತೆಗೆ ಬಂದ್ರೆ 40 ರೂಪಾಯಿ 41 ರೂಪಾಯಿ 42 ರೂಪಾಯಿ ರೇಟ್ ಬರ್ತಾ ಇದೆ. ನಮಗೆ ಏನೋ ಒಂದು ಇನ್ನೂ ಹಸುಗಳನ್ನು ಜಾಸ್ತಿ ಕಟ್ಕೋಬಹುದು ಅಂತ ಮಾಡುವಂತ ವ್ಯವಸ್ಥೆ ಆಗುತ್ತೆ ಅನ್ನೋ ಉದ್ದೇಶದಿಂದ ಅದು ಕೂಡ ಸರ್ಕಾರದ ಚಿಂತನೆಯಲ್ಲಿದೆ. ಅದು ಕೂಡ ಇನ್ನೊಂದು ಸ್ವಲ್ಪ ದಿನದಲ್ಲಿ ಚಾಲನೆ ಬಂದೇ ಬರುತ್ತೆ. ಯಾಕಂದ್ರೆ ಬಂದಿರುವಂತ ಅಧ್ಯಕ್ಷರು ತುಂಬಾ ಗೊತ್ತಲ್ವಾ, ನಿಮ್ಗೆ ಎಲ್ಲರೂ ಗೊತ್ತು. ಅವರೆಲ್ಲ MP ಆದವರು, ಅವರ ಯೋಚನೆಗಳೆಲ್ಲ ಏನಿರುತ್ತೆ ಅಂದ್ರೆ ರಾಷ್ಟ್ರ ಮಟ್ಟ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬೆಳವಣಿಗೆ ಮಾಡುವಂತ ಯೋಚನೆಯಲ್ಲಿ ಇರ್ತಾರೆ. ರೈತರ ಪರವಾಗಿ ಇರ್ತಾರೆ. ಹಾಗಾಗಿ ನೀವು ಮುಖ್ಯವಾಗಿ ಗುಣಮಟ್ಟದ ಹಾಲನ್ನು ಪೂರೈಸಿ. ನಿಮ್ಗೆ ಎಲ್ಲರಿಗೂ 5 ಪ್ಯಾಕ್ ಬರಬೇಕು, 8 SN ಅಪ್ ಅಂದ್ರೆ ನಿಮ್ಗೆ 5 ರೂಪಾಯಿ ದುಡ್ಡು ಬರುತ್ತೆ.
ಅದಕ್ಕಿಂತ ಕಡಿಮೆ ಬಂದರೆ 5 ರೂಪಾಯಿ ದುಡ್ಡು ಬರಲ್ಲ. ನೀವು ಗುಣಮಟ್ಟನ ಅತಿ ಹೆಚ್ಚು ಗುಣಮಟ್ಟ ಅಂತ ಕೊಡುವಂಥ ವ್ಯವಸ್ಥೆ ಮಾಡಬೇಕು. ಮುಖ್ಯವಾಗಿ ನೀವು ಡೈರಿಲಿ ಕೊಡುವಂಥ ಮಿನರಲ್ ಮಿಕ್ಸರ್, ಏನು ಖನಿಜ ಮಿಶ್ರಣ ಅಂತ ಹೇಳ್ತೀವಲ್ಲ, ಆ ಮಿನರಲ್ ಮಿಶ್ರಣ ತಪ್ಪದೇ ಆಗಿ ಎಲ್ಲರೂ ಪ್ರತಿ ಹಸುಗಳಿಗೆ 50 ಗ್ರಾಮ್ ಬೆಳಗ್ಗೆ 50 ಗ್ರಾಮ್ ಸಂಜೆ ಹಾಕಲೇಬೇಕು. ಏನಕ್ಕೆ ಮಿನರಲ್ ಮಿಕ್ಸರ್ ಹಾಕಬೇಕು? ಮಿನರಲ್ ಮಿಕ್ಸರ್ ಅಲ್ಲಿ ಯಾರು ನೀವು ಪ್ಯಾಕೆಟ್ ತಗೊಂಡು ಹೋಗಿ ಓದಿದ್ರೆ ಗೊತ್ತಾಗುತ್ತೆ. ಅದರಲ್ಲಿ 5 ಖನಿಜ ಮಿಶ್ರಣಗಳು ಇರ್ತವೆ. ಕ್ಯಾಲ್ಸಿಯಂ ಇರುತ್ತೆ, ಫಾಸ್ಫರಸ್ ಇರುತ್ತೆ, ಮೆಗ್ನೀಷಿಯಂ ಇರುತ್ತೆ, ಕ್ರೋಮಿಯಂ ಇರುತ್ತೆ, ಜಿಂಕ್ ಇರುತ್ತೆ. ಈ 5 ಪದಾರ್ಥಗಳ ಕೆಲಸ ಏನಂದ್ರೆ ಹಸುಗಳಿಗೆ ಮೂಳೆ ಚೆನ್ನಾಗಿ ಬೆಳವಣಿಗೆ ಆಗಬೇಕು. ಹಾಲಿನಲ್ಲಿ ಏನಾಗಿರುತ್ತೆ, ಕ್ಯಾಲ್ಸಿಯಂ ಹೊರಗಡೆ ಬರ್ತಾ ಇರುತ್ತೆ. ಹಸುಗಳಿಗೆ ಕ್ಯಾಲ್ಸಿಯಂ ಬೇಕು. ಕ್ಯಾಲ್ಸಿಯಂ ಹಾಲಿನ ಮುಖಾಂತರ ಕೊಟ್ಟಾಗ ಹಸುಗಳಿಗೆ ಕ್ಯಾಲ್ಸಿಯಂ ಉತ್ಪತ್ತಿ ಮಾಡೋಕ್ಕಾಗಲ್ಲ. ಅದಕ್ಕಾಗಿ ಕ್ಯಾಲ್ಸಿಯಂ ಫಾಸ್ಫರಸ್ ಮಿನರಲ್ ಮಿಕ್ಸರ್ ಇರುತ್ತೆ. ಇನ್ನು ಹಸುಗಳು ಬಂಜೆತನ ಇರ್ತವೆ, ಫಲ ನಿಲ್ತಾ ಇರಲ್ಲ ಅಂದಾಗ ಅದಕ್ಕೆ ಜಿಂಕು ಕ್ರೋಮಿಯಂ ಬೇಕಾಗಿರುತ್ತೆ. ಸರಿಯಾಗಿ ಹಸುಗಳು ಫಲಕ್ಕೆ ಬರಬೇಕು, ಫಲ ನಿಲ್ಬೇಕು, ಈಟಿ ಬಂದಾಗ ಮೊಟ್ಟೆ ಹೊಡಿಬೇಕು ಅಂದಾಗ ಜಿಂಕು ಕ್ರೋಮಿಯಂ ಬೇಕಾಗಿರುತ್ತೆ. ಆ ಪದಾರ್ಥ ಕೂಡ ಮಿನರಲ್ ಮಿಕ್ಸರ್ ಇರುತ್ತೆ. ಹಾಗಾಗಿ ನೀವು ಹಸುಗಳಿಗೆ ಯಾರು ಮಿನರಲ್ ಮಿಕ್ಸರ್ ತಪ್ಪದೆ 50 ಗ್ರಾಮ್ ಬೆಳಗ್ಗೆ ಅಥವಾ ಸಂಜೆ ಹಾಕ್ತೀರಾ, ಹಸುಗಳು ಫಲ ನಿಲ್ಲದ ಇರೋಂಥ ಸಮಸ್ಯೆ ಇರಲ್ಲ. ಆಮೇಲೆ ಡಿಗ್ರಿ ಬರೋಂಥ ಸಮಸ್ಯೆ ಇರಲ್ಲ. ಹಸುಗಳ ಆರೋಗ್ಯ ಕೂಡ ಚೆನ್ನಾಗಿದೆ. ಇದು ಮುಖ್ಯವಾಗಿ ಹಾಕಬೇಕು. ಎರಡನೇದು ಇನ್ನೊಂದು ಗೋದಾರ ಶಕ್ತಿ ಕ್ಷೀರ ಸಮೃದ್ಧಿ ಅಂತ ಕೊಡ್ತೀವಿ. ಅದು ಅದರಲ್ಲಿ ಏನಿರುತ್ತೆ ಅಂದ್ರೆ ಬೈಪಾಸ್ ಪ್ಯಾಡ್ ಇರುತ್ತೆ. ಬೈಪಾಸ್ ಪ್ಯಾಡ್ ಉಪಯೋಗ ಏನು ಅಂದ್ರೆ ಅದು ಎಲ್ಲಾ ಹೊಟ್ಟೆಗಳನ್ನು ಬಿಟ್ಬಿಟ್ಟು ಬೈಪಾಸ್ ಆಗ್ಬಿಟ್ಟು ಕರಡಿ ಹೋಗುತ್ತೆ. ಹಸುಗಳು ಫಲ ಇದ್ದಾಗ ಕೊಡ್ಬೇಕು. ಏನಕ್ಕೆ ಫಲ ಇದ್ದಾಗ ಕೊಡ್ಬೇಕು ಅಂದ್ರೆ ಹಸುಗಳು ಕರು ಹಾಕೋಕ್ಕಿಂತ 1 ತಿಂಗಳು ಮುಂಚೆ, ಕರು ಹಾಕಿಂದ 1 ತಿಂಗಳು, 2 ತಿಂಗಳಲ್ಲಿ ಗೋದಾರ ಶಕ್ತಿ ಅಥವಾ ಕ್ಷೀರ ಸಮೃದ್ಧಿನ ನೀವು ಹಸುಗಳಿಗೆ ತಪ್ಪದೇ ಆಗಿ 100 ಗ್ರಾಮ್ ಕೊಡ್ಬೇಕು. ಏನಾಗುತ್ತೆ ಅಂದ್ರೆ ಕರು ಬೆಳವಣಿಗೆ ಲಾಸ್ಟ್ 3 ತಿಂಗಳಲ್ಲಿ ಜಾಸ್ತಿ ಇರುತ್ತೆ. ಕರು ಸ್ಟಾರ್ಟಿಂಗ್ ಬೆಳವಣಿಗೆಯಲ್ಲಿ ಒಂದು 200 ಗ್ರಾಮ್ ಇದ್ರೆ ಲಾಸ್ಟ್ ಬೆಳವಣಿಗೆ ಟೈಮಲ್ಲಿ 20 ರಿಂದ 25 ಕೆಜಿ 30 ಕೆಜಿ ತೂಕ ಆಗಿದೆ. ಆ 20 ಕೆಜಿ 25 ಕೆಜಿ ತೂಕ ಜಾಸ್ತಿ ಆದಾಗ ಹೊಟ್ಟೆ ಗಾತ್ರ ಚಿಕ್ಕದಾಗಿದೆ. ಅವಾಗ ಹಸುಗಳು ಸರಿಯಾಗಿ ಮೇಲ್ ತಿನ್ನಕ್ಕಾಗಲ್ಲ, ನಿಶಕ್ತಿ ಆಗ್ತವೆ, ರಕ್ತದಲ್ಲಿ ಶಕ್ತಿ ಅಂಶ ಕಡಿಮೆ ಆಗುತ್ತೆ. ಆ ಕಾರಣದಿಂದ ಏನಾಗುತ್ತೆ ಅಂದ್ರೆ ಹಸುಗಳಿಗೆ ಕರು ಹಾಕಿದ ತಕ್ಷಣ ನಿಶಕ್ತಿಯಾಗಿ ಮಲಗೋದು, ಕ್ಯಾಲ್ಸಿಯಂ ಕಡಿಮೆಯಾಗಿ ಮಲಗೋದು, ನಿಶಕ್ತಿಯಾಗಿ ಮಲಗೋದು, ಸತ್ಯ ಬೀಳದೆ ಇರೋದು, ಈ ತರ ಎಲ್ಲ ಸಮಸ್ಯೆಗಳಿರ್ತವೆ. ಆ ಸಮಸ್ಯೆಗಳ ಬಗೆಹರಿಸಬೇಕಂದ್ರೆ ನಾವು ಕೊಡುವಂತ ಗೋದಾರ ಶಕ್ತಿಲಿ ಬೈಪಾಸ್ ಪ್ಯಾಡ್ ಇರುತ್ತೆ. ಹೊಟ್ಟೆಗೆ ಸರಿಯಾಗಿ ಹೋಗಿ ಜೀರ್ಣಕ್ರಿಯೆಗೆ ಹೆಲ್ಪ್ ಆಗುತ್ತೆ. ಆದ್ರಿಂದ ನೀವು ಗೋದಾರ ಶಕ್ತಿನ ತಪ್ಪದೇ ಆಗಿ ತುಂಬ ಫಲ ಇದ್ದಾಗ ಕರು ಹಾಕಿದ ತಕ್ಷಣ ಕಂಪಲ್ಸರಿಯಾಗಿ 100 ಗ್ರಾಮ್ ಕೊಡಬೇಕು. ಈ ಕೊಟ್ಟಂತ ಪದಾರ್ಥಗಳು ನೀವು ಗೋದಾರ ಶಕ್ತಿನ ಬೇಕಾದ್ರೆ ಒಂದು 2 ಹಸು ಫಲ ಇದ್ದಾಗ ಒಂದಕ್ಕೆ ಗೋದಾರ ಶಕ್ತಿ ಹಾಕಿ, ಒಂದಕ್ಕೆ ಹಾಕ್ಬೇಡಿ. ಕರು ಹಾಕಿದ್ಮೇಲೆ ಬೆಳವಣಿಗೆ ನೋಡಿ. ಕರು ಹಾಕಿದಂತ ಗೋದಾರ ಶಕ್ತಿ ಕೊಟ್ಟಂತ ಹಸುಗಳಲ್ಲಿ ಫ್ಯಾಟ್ ಕೂಡ ಜಾಸ್ತಿ ಆಗುತ್ತೆ. ಹಾಲಿನ ಇಳುವರಿ ಕೂಡ 3 ರಿಂದ 4 ತಿಂಗಳ ತನಕ ಕೊಡುತ್ತೆ. ಆಮೇಲೆ ಸತ್ಯ ಕೂಡ ಕ್ಲೀನಾಗಿ ಬೆಳೆಯುತ್ತೆ. ಅದೇ ನೀವು ಗೋದಾರ ಶಕ್ತಿ ಕೊಟ್ಟಿಲ್ಲ ಅಂದ್ರೆ ಈ ತರ ಸಮಸ್ಯೆಗಳೆಲ್ಲ ಹಸುಗಳಲ್ಲಿ ಕಾಣ್ತಾ ಹೋಗ್ತವೆ. ಹಾಗಾಗಿ ಗೋದಾರ ಶಕ್ತಿಯನ್ನು ನೀವೆಲ್ಲರೂ ಉಪಯೋಗ ಮಾಡ್ಕೋಬೇಕು. ಇನ್ನೊಂದು ಮುಖ್ಯವಾಗಿ ಅಡಿಗೆ ಸೋಡಾ ಎಲ್ಲರಿಗೂ ಗೊತ್ತಿರುತ್ತೆ. ನಮಗೇನಾದ್ರು ಹೊಟ್ಟೆ ಸತಿ ಇಲ್ಲ ಅಂದ್ರೆ ಏನ್ ಮಾಡ್ತೀವಿ, ಸೋಡಾ ಕುಡಿತೀವಿ. ಇಲ್ಲ ಬಾಡ್ತೀವಿ ಅಂದ್ರೆ ಏನ್ ಮಾಡ್ತೀವಿ, ಸೋಡಾ ಕುಡಿತೀವಿ. ಇಲ್ಲ ಅಂದ್ರೆ ಸ್ಪ್ರೈಟ್ ಕುಡಿತೀವಿ. ಇಲ್ಲ ನಿಂಬೆಹಣ್ಣು ಅಡಿಗೆ ಸೋಡಾ ಇಟ್ಕೊಂಡು ಸ್ವಲ್ಪ ಅಡಿಗೆ ಸೋಡಾ ಕುಡಿತೀವಿ. ಬಟ್ ಹಸುಗಳು ಕೇಳ್ತವೆ ನಿಮಗೆ ನಮ್ಗೆ ಹೊಟ್ಟೆ ಕೆಟ್ಟೋಗಿದೆ ಅಂತ ಕೇಳಲ್ಲ, ಬಟ್ ತೋರಿಸ್ತವೆ. ಹೇಗೆ ತೋರಿಸ್ತವೆ? ಸರಿಯಾಗಿ ಮಿಲ್ಕ್ ಆಗ್ತವೆ, ಜ್ವಲ್ ಜಾಸ್ತಿ ಸುರಿಸ್ತಾ ಇರ್ತವೆ, ಸೆಗಣಿ ಆಗ್ತವೆ, ಸೆಗಣಿಯಲ್ಲಿ ಬೇದೆ ಆಗುತ್ತೆ, ಇಲ್ಲ ಸೆಗಣಿಯಲ್ಲಿ ಅಂಟು ಇದೆಲ್ಲ ಲಕ್ಷಣಗಳು ಏನಂದ್ರೆ ಹಸುಗಳಿಗೆ ಹೊಟ್ಟೆಯಲ್ಲಿ ಹುಳಿಯಾಗಿದೆ, ಅಸಿಡೋಸಿಸ್ ಆಗಿದೆ ಅಂತ, ಗ್ಯಾಸ್ ಆಗಿದೆ. ಹಾಗಾಗಿ ನಿಮ್ಮ ಹಸುಗಳಿಗೆ ತಪ್ಪದೇ ಆಗಿ ನೀವು ಬೆಳಗ್ಗೆ ಒಂದ್ಸರಿ 50 ಗ್ರಾಮ್ ಅಷ್ಟು ಅಡಿಗೆ ಸೋಡಾನ ನೀರಲ್ಲಿ ಹಾಕ್ಬಿಟ್ಟು ಕುಡಿಸ್ಬೇಕು. ಇವತ್ತೊಂದು 50 ಗ್ರಾಮ್ ಅಡಿಗೆ ಸೋಡಾ ಹಾಕಿದ್ರೆ ಇನ್ನು 4 ದಿನ ಬಿಟ್ಟು ಮತ್ತೆ ಒಂದು 50 ಗ್ರಾಮ್ ಅಡಿಗೆ ಸೋಡಾನ ನೀರಲ್ಲಿ ಹಾಕಿ ಕುಡಿಸ್ಬೇಕು. ಅದೇ ರೀತಿ ವಾರದಲ್ಲಿ 2 ಸಲ ಅಡಿಗೆ ಸೋಡಾನ ಒಂದು ಸ್ವಲ್ಪ ಉಗುರು ಬೆಚ್ಚ ನೀರಲ್ಲಿ ಹಾಕ್ಬಿಟ್ಟು ಕುಡಿಸ್ಬೇಕು. ಆ ಥರ ಕುಡಿಸೋದ್ರಿಂದ ನಿಮ್ಮ ಹಸುವಿನ ಆರೋಗ್ಯ ಕೂಡ ಚೆನ್ನಾಗಿರುತ್ತೆ, ಜೀರ್ಣಕ್ರಿಯೆ ಚೆನ್ನಾಗಿರುತ್ತೆ, ಹಾಲಿನ ಇಳುವರಿ ಕೂಡ ಚೆನ್ನಾಗಿ ಕೊಡುತ್ತೆ. ಹಾಗಾಗಿ ನೀವು ತಪ್ಪದಾಗಿ ಅಡಿಗೆ ಸೋಡಾನ ಹಾಕಂತ ವ್ಯವಸ್ಥೆ ಮಾಡಿ. ಇನ್ನೊಂದು ಮುಖ್ಯವಾಗಿ ನೀರು. ಹಸುಗಳಿಗೆ ನೀವೇನ್ ಮಾಡ್ತೀರಾ, 2 ಸರಿ ನೀರು ಕೊಡ್ತೀರಾ. ಹಸುಗಳಿಗೆ 2 ರಿಂದ 3 ಸರಿ ನೀರು ಕುಡಿಸ್ಬೇಕು. ಅದು ನೀರಿನ ಪ್ರಮಾಣ ಎಷ್ಟು ಕುಡಿದ್ರೆ ಅಷ್ಟು ಕುಡಿಸ್ಬೇಕು. ರಾತ್ರಿ ಒಂದು ಟೈಮು ನೀವು ಬೇಕಾದ್ರೆ ಪರೀಕ್ಷೆ ಮಾಡಿ ನೋಡಿ. ನಿಮ್ಮ ಹಸುಗಳಿಗೆ ರಾತ್ರಿ ಮಲಗೋಕ್ಕಿಂತ ಮುಂಚೆ ಒಂದ್ಸರಿ ನೀರು ಕುಡಿಸಿ. ನೀರು ಕುಡಿಸಿದಾಗ ಏನಾಗುತ್ತೆ, ರಾತ್ರಿ ಹಸುಗಳಿಗೆ ಜೀರ್ಣಕ್ರಿಯೆ ಎಲ್ಲ ಏನು ಯಾವುದೇ ಟೆನ್ಷನ್ ಇರಲ್ಲ, ಮಲಗೋದೊಂದೇ ಕೆಲಸ ಇರುತ್ತೆ. ಅವಾಗ ನೀರು ಚೆನ್ನಾಗಿ ಕುಡಿಸಿದಾಗ ಹಸುವಿನ ಜೀರ್ಣಕ್ರಿಯೆ ಜಾಸ್ತಿ ಆಗ್ಬಿಟ್ಟು ಹಾಲನ್ನು ಇಳುವರಿ ಕೂಡ ಜಾಸ್ತಿ ಕೊಡುತ್ತೆ. ಹಾಗಾಗಿ ನೀರು ಕೊಡಿ. ಇನ್ನೊಂದು ಮುಖ್ಯವಾಗಿ ಫೀಡು. ಏನು ನೀವು ಫೀಡ್ ಕೊಡ್ತೀರಲ್ಲ, ಕೊಡಂತ ಫೀಡ್ನ ಒಣ ಫೀಡೇ ಕೊಡ್ಬೇಕು. ಏನಕ್ಕೆ ಒಣ ಫೀಡೇ ಕೊಡ್ಬೇಕು, ನೀರಲ್ಲಿ ಯಾಕೆ ನೆನೆಸ್ಬಿಟ್ಟು ಕೊಡ್ಬಾರ್ದು. ಫೀಡ್ ಮಾಡುವಾಗ ಫೀಡಿಗೆ ಬೆಲ್ಲದ ಬೈ ಪ್ರಾಡಕ್ಟ್ಸ್ ಏನು ಮೊಲಾಸಿಸ್ ಅಂತೀವಲ್ಲ ಅದನ್ನ ಸ್ಪ್ರೇ ಮಾಡಿರ್ತೀವಿ. ನೀರಲ್ಲಿ ಮಿಕ್ಸ್ ಮಾಡಿದಾಗ ಹುಳಿಯಾದಾಗ ಜೀರ್ಣಕ್ರಿಯೆ ಕುಂಠಿತಾಗುತ್ತೆ. ಅದೇ ತರ ನೀವು ಫೀಡನ್ನು ಕೊಟ್ಟಾಗ ಏನಾಗುತ್ತೆ, ಫೀಡ್ ಒಣ ಫೀಡ್ ಕೊಟ್ಟಾಗ ಹಸು ತನ್ನ ಬಾಯಲ್ಲಿ ಜೊಲ್ಲಲ್ಲಿ ಮಿಕ್ಸ್ ಮಾಡ್ಬಿಟ್ಟು ತಿಂದಾಗ ಏನಾಗುತ್ತೆ, ನಾವೇನೇ ತಿನ್ಬೇಕಾದ್ರೆ ಏನ್ ಹೇಳ್ತೀವಿ, ಚೆನ್ನಾಗಿ ಅಗದ್ಬಿಟ್ಟು ತಿನ್ನಿ ಅಂತ ಹೇಳ್ತೀವಿ. ಡಾಕ್ಟರ್ ಹತ್ರ ಹೋದಾಗ ಏನೇ ತಿನ್ಬೇಕು ಅಂದ್ರೆ ಚೆನ್ನಾಗಿ ಅಗದ್ಬಿಟ್ಟು ತಿನ್ನಿ ಅಂತ ಹೇಳ್ತೀವಿ. ಬಟ್ ಹಸುಗಳು ಕೂಡ ಚೆನ್ನಾಗಿ ಅಗದ್ಬಿಟ್ಟು ತಿಂದಾಗ ಮೆಲುಕಾಡಂತ ಪ್ರಮಾಣ ಜಾಸ್ತಿ ಆಗ್ಬಿಟ್ಟು ಕೊಟ್ಟಂತ ಮೇವು ಫೀಡು ಎಲ್ಲ ವೇಸ್ಟ್ ಆಗದೇನೆ ಉಪಯೋಗ ಆಗುತ್ತೆ ಹಸುಗಳಿಗೆ. ಹಾಗಾಗಿ ಒಣ ಫೀಡ್ನ ಕೊಡೋಂಥ ವ್ಯವಸ್ಥೆ ಮಾಡಿ. ಇನ್ನೊಂದು ಮುಖ್ಯವಾಗಿ ಹೋಟೆಲ್ ವೇಸ್ಟ್, ಅನ್ನ ಆಯ್ತು,
ನಿಮ್ಮ ಮನೇಲಿ ಉಳಿದಿರೋಂಥ ಅನ್ನ ಮುದ್ದೆ ಹಾಕಿ, ಏನು 3 ಜನ 4 ಜನ ಊಟ ಮಾಡ್ತಾರೆ ಅದು ಉಳಿದಿರೋದು ಹಾಕಿ, ಎಲ್ಲೋ ಫಂಕ್ಷನ್ ಆಗಿದೆ ಅಂದ್ಬಿಟ್ಟು ಸ್ವೀಟ್ ಕೊಟ್ಟಿರ್ತಾರೆ, ಹೋಟ್ಲಿಗೆ ಅನ್ನ ಕೊಟ್ಟಿರ್ತಾರೆ, ಅವೆಲ್ಲ ತಿಂದರೆ ಹಸುಗಳಲ್ಲಿ ಅನ್ನ ಮತ್ತೆ ಸ್ವೀಟ್ ಜೀರ್ಣಿಸ್ಕೊಳ್ಳೋಂಥ ಶಕ್ತಿ ಇರಲ್ಲ. ಹುಲಿಗಳಿಗೆ ಹಿಂಗೆ ಮಾಂಸನೇ ಬೇಕು, ಹುಳುಗಳು ಏನಾದ್ರು ಮೇವು ಕೊಟ್ಟರೆ ತಿಂದು ಜೀರ್ಣಿಸ್ಕೊಳಕ್ಕಾಗಲ್ಲ, ಯಾಕಂದ್ರೆ ಅದರಲ್ಲಿ ಜೀರ್ಣ ಕ್ರಿಯೆ ಮಾಡ್ಕೊಳ್ಳೋಂಥ ಎಂಜೈಮ್ಗಳಿರಲ್ಲ. ಅದೇ ರೀತಿ ಹಸುಗಳಿಗೆ ಬೇರೆ ಪದಾರ್ಥಗಳ ಮೇವು ಬಿಟ್ಟು ಬೇರೆ ಪದಾರ್ಥ ಕೊಟ್ಟರೆ ಜೀರ್ಣ ಮಾಡ್ಕೊಳ್ಳೋಂಥ ಶಕ್ತಿ ಇರಲ್ಲ. ಹಾಗಾಗಿ ನೀವು ಹೋಟೆಲ್ ಎಷ್ಟು ತಲೆಗಚ್ಚನ್ನು ಕೊಡುವಂಥ ವ್ಯವಸ್ಥೆನ ನಿಲ್ಲಿಸ್ಬೇಕು ಹಸುಗಳಿಗೆ ಮುಖ್ಯವಾಗಿ. ಈ ರೀತಿ ನೀವು ವೈಜ್ಞಾನಿಕವಾಗಿ ಹಸುಗಳ ಸಾಕಾಣಿಕೆ ಮಾಡಿದೆ ಆದರೆ ನಿಮ್ದು ಡಿಗ್ರಿ ಮತ್ತು ಫ್ಯಾಟ್ ಸಮಸ್ಯೆ ಇರೋದಿಲ್ಲ. ಇನ್ನೂ ಒಂದು ಮುಖ್ಯವಾಗಿ ಇದನ್ನು ಮೀರಿ ನಾ ಎಲ್ಲ ಚೆನ್ನಾಗಿ ಮಾಡ್ತಾ ಇದ್ದೀನಿ ಸರ್, ಇನ್ನೂ ನಮ್ದು ಡಿಗ್ರಿ ಬರ್ತಾ ಇಲ್ಲ, ಇನ್ನೂ ಫ್ಯಾಟ್ ಜಾಸ್ತಿ ಬಿಡಬೇಕು ಅಂದ್ರೆ ನೀವು ಯಾವ್ದಾದ್ರು ಅಡಿಗೆ ಎಣ್ಣೆನ ಹಸುಗಳಿಗೆ ಒಂದು 100 ml ಅಷ್ಟು ಕುಡಿಸ್ಬೋದು. ಕಡಲೆಕಾಯಿ ಎಣ್ಣೆ ಆಯ್ತು, ಪಾಮ್ ಆಯಿಲ್ ಎಣ್ಣೆ ಆಯ್ತು, ಯಾವ್ದಾರ ಎಣ್ಣೆನ ನೀವು ಅತಿ ಹೆಚ್ಚು ಹಾಲು ಕೊಡುವಂತ ಹಸುಗಳಿಗೆ ನಾನು ಹೇಳ್ತಾ ಇರೋದು, ದಿನಕ್ಕೆ 20 ಲೀಟರ್ 25 ಲೀಟರ್ ಕೊಡ್ತಾ ಇದ್ರೆ ಆ ಅಂತ ಹಸುಗಳಿಗೆ ನೀವು ಪಾಮ್ ಆಯಿಲ್ ಎಣ್ಣೆ ಅದೇ ಕಡಿಮೆ ರೇಟ್ ಸಿಗೋದು. ಪಾಮ್ ಆಯಿಲ್ ಎಣ್ಣೆ ಇಲ್ಲಿ 100 ರಿಂದ 150 ml ಹಾಕಿ, ನಿಮ್ಮ ಹಾಲಿನ ಇಳುವರಿ ಕೂಡ ಜಾಸ್ತಿ ಆಗುತ್ತೆ, ನಿಮ್ಮ ಹಸುಗಳ ನಿಶಕ್ತಿ ಕೂಡ ಜಾಸ್ತಿ ಇರಲ್ಲ, ಹಾಲಿನ ಪ್ರಮಾಣ ಕೂಡ ಜಾಸ್ತಿ ಕೊಡ್ತಾರೆ. ಈ ರೀತಿ ನೀವು ವೈಜ್ಞಾನಿಕ ಹಸುಗಳನ್ನು ಸಾಕಾಣಿಕೆ ಮಾಡಿದ್ದಾರೆ ನಿಮಗೂ ಕೂಡ ಉತ್ತಮವಾದ ಫ್ಯಾಟ್ ಬರುತ್ತೆ. ನಿಮಗೆ ಗೊತ್ತು 3 5 ಫ್ಯಾಟಿಗೆ ಎಷ್ಟಿದೆ ರೇಟು? 35 ರೂಪಾಯಿ ಇದೆ. ಅದೇ 4 1 ಫ್ಯಾಟ್ ಇದ್ರೆ 36 ರೂಪಾಯಿ 38 ಪೈಸೆ ಇದೆ. 5 ಫ್ಯಾಟ್ ಜಾಸ್ತಿ ಆದ್ರೆ ನಿಮಗೆ 1 ರೂಪಾಯಿ 23 ಪೈಸೆ ರೇಟ್ ಜಾಸ್ತಿ ಆಗುತ್ತೆ 1 ಲೀಟರ್ಗೆ. ಅದೇ ನೀವು ಒಂದು 10 ಲೀಟರ್ ಹಾಕಿದ್ರೆ 12 ರೂಪಾಯಿ ರೇಟ್ ಜಾಸ್ತಿ ಆಗುತ್ತೆ. 12 ರೂಪಾಯಿ ರೇಟ್ ನೀವು ಬೋನಸ್ ತಗೋಕ್ಕಿಂತ ಅಲ್ಲೇ ತಗೋಬಹುದು. ಹಾಗಾಗಿ ನೀವು ವೈಜ್ಞಾನಿಕವಾಗಿ ಸಾಕಾಣಿಕೆ ಮಾಡಲೇಬೇಕು ಹಸುಗಳನ್ನು. ಇನ್ನೊಂದು ಮುಖ್ಯವಾಗಿ ಬೆಂಗಳೂರು ಹಾಲು ಒಕ್ಕೂಟದಿಂದ ಈಗ ಎಲ್ಲ ಪ್ರತಿಭಾ ಪುರಸ್ಕಾರಕ್ಕೆ ಅರ್ಜಿ ಕರೆದಿದ್ದಾರೆ. ನಿಮ್ಮ ಮಕ್ಕಳುಗಳು ಯಾರಾದರೂ SLC ಪಾಸ್ ಆಗ್ಬಿಟ್ಟು PUC ಜಾಯ್ನ್ ಆಗಿದ್ರೆ, PUC ಪಾಸ್ ಆಗ್ಬಿಟ್ಟು ಡಿಗ್ರಿ ಜಾಯ್ನ್ ಆಗಿದ್ರೆ, ಇಲ್ಲ ಡಿಗ್ರಿ ಪಾಸ್ ಮಾಡ್ಬಿಟ್ಟು PhD ಜಾಯ್ನ್ ಆಗಿದ್ರೆ, ಇಲ್ಲ ಬೇರೆ ದೇಶದಲ್ಲಿ ಓದ್ತಾ ಇದ್ರೆ, ಇಲ್ಲ ಬೇರೆ ಏನಾದ್ರು ಡಾಕ್ಟರ್ ಕೋರ್ಸ್ ಮಾಡ್ತಾ ಇದ್ರೆ ಅವ್ರಿಗೆಲ್ಲರಿಗೂ ಪ್ರತಿಭಾ ಪುರಸ್ಕಾರಕ್ಕೆ ಅರ್ಜಿ ಕರೆದಿದ್ದೀವಿ. ಕಾರ್ಯದರ್ಶಿ ಹತ್ರ ಅರ್ಜಿ ಇರುತ್ತೆ, ಅದಕ್ಕೆ ಬೇಕಾಗಿರೋಂಥ ದಾಖಲಾತಿಗಳನ್ನು ಸಲ್ಲಿಸಿ ನೀವು ಕೂಡ ನಿಮ್ಮ ಮಕ್ಕಳಿಗೆ ಏನೋ ಒಂದು ಮಕ್ಕಳಿಗೆ ನಾವು ಕೊಡೋಂಥ ಪ್ರೋತ್ಸಾಹಧನ ಉತ್ತಮ ಅಲ್ಲ, ಅವ್ರಿಗೆ ಪ್ರೋತ್ಸಾಹ ಮಾಡೋದು ಉತ್ತಮ. ನಾವು ಕೊಡೋಂಥ ದುಡ್ಡು ನಿಮ್ಮ ಹತ್ರ ಎಲ್ಲೋ ಒಂದಿನ ಖರ್ಚಿನಲ್ಲಿ ಇರ್ತದೆ ದುಡ್ಡು, ಬಟ್ ಅವ್ರಿಗೆ ನಾವು ಕರೆದ್ಬಿಟ್ಟು ಸನ್ಮಾನ ಮಾಡಿಕೊಡ್ತೀವಲ್ಲ, ಅವ್ರಿಗೆ ಒಂದು ಉತ್ತೇಜನ, ನಾವು ಚೆನ್ನಾಗಿ ಓದ್ಬೇಕಪ್ಪ, ನಾವು ಆಲ್ ಇಂಡಿಯಲ್ಲಿ ಪ್ರೋತ್ಸಾಹ ಕೊಟ್ಟಿದ್ರು ನಮಗೆ ಅಂತ ಒಂದು ಉತ್ತೇಜನ ಮುಖಾಂತರ ಹೇಳ್ತಾರೆ. ಹಾಗಾಗಿ ಇದನ್ನು ಬಳಸ್ಕೊಂತ ಹೇಳಿ ಇಲ್ಲಿ ಕರೆಸ್ಬಿಟ್ಟು ನನ್ನ ಮಾತಾಡೋ ಅವಕಾಶ ಕೊಟ್ಟು ಎಲ್ಲರೂ ಒಂದು ಮಾಡ್ತೀವಿ. ನಿಮ್ಮೆಲ್ಲರಿಗೂ 2 ಸಲಹೆಗಳನ್ನು ನೋಡಿದಂತಹ ಶ್ರೀ ಡಾಕ್ಟರ್ ರಾಕೇಶ್ ಅಡಿಗಾರ್ ಅವರು ಉಪವ್ಯವಸ್ಥಾಪಕರು, ಬೆಂಗಳೂರು ಸಹಕಾರ ಹಾಲು ಒಕ್ಕೂಟ. ಮಿತ್ರರೇ, ಹಾಲು ಉತ್ಪಾದಕರೇ, ಇಲ್ಲಿ ಇವರು 2 ವಿಚಾರಗಳನ್ನ ಹೇಳಿದ್ರು. ನಾವು ಈಗಾಗಲೇ ನಮ್ಮಲ್ಲಿ ಈಗ ಸಾಕಷ್ಟು ಪ್ರಮಾಣದ ಮೇವಿದೆ, ಸೀಮೆ ಹುಲ್ಲು ಬೆಳೆದಿದೆ, ಹೊಲದಲ್ಲಿ ಇನ್ನೇನು ಜೋಳ ಬರುತ್ತೆ. ಶೈಲೇಜ್ ಅಂತ ಹೇಳಿದ್ರು. ಶೈಲೇಜ್ ನಮ್ಮ ಭಾಗದಲ್ಲಿ ಯಾರು ಅದನ್ನ ನಾವು ರೂಢಿ ಮಾಡ್ಕೊಂಡಿಲ್ಲ. ಶೈಲೇಜ್ ಅಂದ್ರೆ ಏನಪ್ಪಾ ಅಂದ್ರೆ ಈ ಮುಳ್ಳಷ್ಟಿಯನ್ನ ಹಣ್ಣು ಮಾಡ್ದಂಗೆ, ಮುಳ್ಳಷ್ಟಿಯನ್ನ ಕಿತ್ಕೊಬಂದು ಅಥವಾ ಇದು ಬಾಳೆಕಾಯಿನ ಕಿತ್ಕೊಬಂದು ಗಾಳಿ ಆಡದಿರೋ ತಾವು ಇಟ್ಟು 1 ವಾರ ಆದ್ಮೇಲೆ ಹೇಗೆ ಹಣ್ಣು ಮಾಡ್ತೀವಿ, ಶೈಲೇಜು ಹಾಗೆ. ಈಗೇನ್ ನಮ್ಮ ಹತ್ರ ಮೇವಿದೆ, ಆ ಮೇವನ್ನ ಈ ಒಂದು ಮೇವು ಕಟ್ ಮಾಡೋ ಮಿಷಿನ್ ಅಲ್ಲಿ ಕಟ್ ಮಾಡಿಸಿ ಅದನ್ನ ಒಂದು ಟಾರ್ಪಲ್ ಬ್ಯಾಗ್ ತರ ಬಳಸಿ ಅದ್ರೊಳಗಡೆ ತುಂಬಿ ಗಾಳಿ ಆಡದೇ ಇರೋ ತಾ ಬಿಟ್ಟು ನಮ್ಗೆ ಮೇವಿಲ್ದೇ ಇರುವಂತಹ ಸಮಯದಲ್ಲಿ ಮಾರ್ಚ್ ಏಪ್ರಿಲ್ ಅಂತ ಸಮಯದಲ್ಲಿ ತೆಗೆದು ಅದನ್ನ ದನಗಳಿಗೆ ಹಾಕೋದೇ ಶೈಲೇಜ್ ಸಿಸ್ಟಮ್. ಈಗ ಮೇವು ಎಲ್ಲರ ಹತ್ರ ಇದೆ. ಈಗ ಏನ್ ಮಾಡ್ತೀವಿ, ಬಾರ ಕುಯ್ಕೊಂಡೋಗ ನಮ್ಮ ಹತ್ರ ಮೇವು ಅದೇ ಅಂತೀವಿ. ಆ ಮೇವನ್ನ ನಾವೇ ಇಟ್ಟು ಅದನ್ನ ಮಾರ್ಚ್ ಏಪ್ರಿಲ್ ತಿಂಗಳಲ್ಲಿ ಅದನ್ನ ಎತ್ತಿ ಹಸುಗಳಿಗೆ ಉಪಯೋಗಿಸುವಂತದ್ದೇ ಈ ಶೈಲೇಜ್ ಸಿಸ್ಟಮ್. ಅದನ್ನ ನಮಗೆ ಡಾಕ್ಟರ್ ರಾಕೇಶ್ ಅಗರ್ವಾಲ್ ಅವರು ಬಿಡಿಸಿ ಹೇಳಿದ್ದಾರೆ. ಅವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಅದನ್ನ ಶೋರೆ ಮಾಡ್ತಾರೆ. ಈಗ ಅವರು ನಮ್ಮ ಬೆಂಗಳೂರು ಅಧ್ಯಕ್ಷ ಹೇಳಿದ್ದಾರೆ, ಏನು ಸೆಮೆಂಟ್ಸ್ ಹಾಕುವಂತ ಸಂದರ್ಭದಲ್ಲಿ ಓಡಿ ಕರು ಹಾಕುವಾಗೇ ಇಲ್ಲ, ಅದಕ್ಕೆ ಸ್ವಲ್ಪ ಅಧಿಕ ಪ್ರಮಾಣದ 1,200 ರೂಪಾಯಿ ಆ ಸೆಮೆಂಟ್ಸ್ಗೆ ಖರ್ಚಾಗುತ್ತೆ. ಒಂದು ವಿದೇಶಿ ತಳಿಯ ರೀತಿಯಲ್ಲಿ ಹೆಚ್ಚಿನ ಪ್ರಮಾಣದ ಹಾಳನ್ನ ಕೊಡುವಂತಹ ಕರುವ ಸೆಮೆಂಟ್ಸ್ ಅನ್ನ ಕೊಡಬೇಕು, ರೈತರಿಗೆ ವಿತರಣೆ ಮಾಡಬೇಕು ಅಂತ ಹೇಳಿ ಬೆಂಗಳೂರು ಅಧ್ಯಕ್ಷ ಆದಂತಹ ಡಾಕ್ಟರ್ ಸುರೇಶ್ ಅವರು ಸಹ ಈ ಒಂದು ವಾರ್ಷಿಕ ಸಭೆಯಲ್ಲಿ ಹೇಳಿದರೆ. ಅವರಿಗೂ ಸಹ ನಮ್ಮ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ವಂದನೆಗಳನ್ನ ತಿಳಿಸ್ತಾ ಇದ್ದೀವಿ. ಈಗ ನಮ್ಮ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಡಾಕ್ಟರ್ ಶ್ರೀ DK ಕುಮಾರ್ ಅವರು ವಿಸ್ತರಣಾಧಿಕಾರಿಗಳು, ಬೆಂಗಳೂರು ಸಹಕಾರ ಹಾಲು ಒಕ್ಕೂಟ ಆರೋಳಿ ಶಿಬಿರ, ನಮ್ಮ ನಿಮ್ಮೆಲ್ಲರನ್ನ ಕುರಿತು 2 ಮಾತನಾಡಲಿದ್ದಾರೆ. ಎಲ್ರಿಗೂ ನಮಸ್ಕಾರ. ಏನು ಈ ದಿನ ಹಾರೋಹಳ್ಳಿ ಹಾಲು ಉತ್ಪಾದಕ ಸಹಕಾರ ಸಂಘದಲ್ಲಿ 2024-25 ಸಾಲಿನ ವಾರ್ಷಿಕ ಮಹಾಸಭೆಯನ್ನ ಈ ದಿನ ಸಂಘದ ಆವರಣದಲ್ಲಿ ನಡೀತಾ ಇದೆ. ಈ ಒಂದು ಸಭೆಗೆ ಸಂಘದ ಅಧ್ಯಕ್ಷರಾದ
ಶ್ರೀ ಕೆಂಪರಾಜು ಎಚ್ ರವರು ಲಾಭ ನಷ್ಟದ ಬಗ್ಗೆ ನಾವು ಬರೋದಕ್ಕಿಂತ ಮುಂಚೆ ನೀವು ಅದನ್ನ ತಿಳ್ಕೊಂಡಿದ್ದೀರಿ. ಈಗ ತಾನೇ ನಮ್ಮ ಉಪವ್ಯವಸ್ಥಾಪಕರು ಹಸು ಸಾಕಾಣಿಕೆ ಗುಣಮಟ್ಟ ಮತ್ತು ಏನೇನು ಕ್ರಮಗಳು ಅನುಸರಿಸಬೇಕು ಅನ್ನೋದ್ರ ಬಗ್ಗೆ ಸಾಕಷ್ಟು ಸುದೀರ್ಘವಾಗಿ ಹೇಳವ್ರೆ. ನಾನೊಂದೆರಡು ಮಾತನ್ನ ಇದು ಮಾಡ್ತೀನಿ. ಏನಂತಂದ್ರೆ ಸಂಘದಲ್ಲಿ ಏನ್ ಸೌಲಭ್ಯಗಳು ಸಿಗ್ಬೋದು, ನಮ್ಗೆ ಹಾಲಾಗ್ತೀವಿ, ನಮ್ಗೆ ದುಡ್ಡು ಕೊಡ್ತಾರೆ, ಬೋನಸ್ ಕೊಡ್ತಾರೆ, ಬೇರೆ ಏನ್ ಸೌಲಭ್ಯಗಳು ಸಿಗ್ಬೋದು. ನಾವು ಒಕ್ಕೂಟದಿಂದ ಬೊಮ್ಮೂಲು ವಿಮೆ ಅಂತ ಮಾಡ್ತೀವಿ. 18 ವರ್ಷದಿಂದ 69 ವರ್ಷದವರೆಗೂ ನೀವು ಯಾರು ಹಾಲಾಗ್ತೀರಿ, ನೀವು ಮೆಂಬರ್ ಆಗಿದ್ದು ಹಾಲಾಗ್ತಾ ಇರೋಂಥವ್ರಿಗೆ ಗಂಡ ಹೆಂಡತಿಗೆ 400 ರೂಪಾಯಿ 800 ರೂಪಾಯಿ ಕಟ್ಸ್ಕೊಂಡು ನಿಮ್ಗೆ ಬೊಮ್ಮೂಲು ವಿಮೆ ಅಂತ ಮಾಡ್ತೀವಿ. ಅದು 1 ವರ್ಷದ ಅವಧಿ ಇರ್ತದೆ. ಆ 1 ವರ್ಷ ಅವಧಿನಲ್ಲಿ ಯಾರಿಗೂ ಏನು ಆಗೋದು ಬೇಡ. ಅಕಸ್ಮಾತ್ ಅಚಾತುರ್ಯವಾಗಿ ಏನಾಯ್ತು ಅಂತಂದ್ರೆ ಅವರ ಕುಟುಂಬಕ್ಕೆ 1 ಲಕ್ಷ ರೂಪಾಯಿ ಇನ್ಶೂರೆನ್ಸ್ ಬರ್ತದೆ. ಯಾರು ನಾಮಿನಿದಾರ ಇರ್ತಾರೆ ಅವ್ರಿಗೆ 1 ಲಕ್ಷ ಬರ್ತದೆ. ಯಾರು 69 ವರ್ಷ ದಾಟಿ ಇರೋಂಥವ್ರು ಹಾಲಾಗ್ತಾ ಇರ್ತಾರೆ, ಮೆಂಬರ್ ಆಗಿರ್ತಾರೆ, ಅವ್ರಿಗೆ ಇನ್ಶೂರೆನ್ಸ್ ನಾವು ಮಾಡಕ್ ಬರಲ್ಲ. ಅವಾಗ ಏನು ಒಕ್ಕೂಟ ಅದನ್ನ ತೀರ್ಮಾನ ಮಾಡಿ ಅವ್ರಿಗೂ ಕೂಡ ಒಂದು 25,000 ಪರಿಹಾರ ರೂಪವಾಗಿ ಕೊಡ್ತದೆ 69 ವರ್ಷ ದಾಟಿರುವಂತವ್ರಿಗೆ. ಅದಕ್ಕಿಂತ ಮುಂಚೆ ನೀವು ಇರೋರು 18ರಿಂದ ಏನು 69 ವರ್ಷ ಇದ್ದೀರಿ, ಕಡ್ಡಾಯವಾಗಿ ಬೊಮ್ಮೂಲು ವಿಮೆನ ಮಾಡಿಸ್ಕೊಳ್ಳಿ. ಒಂದು ಮನೆಯಲ್ಲಿ ಒಬ್ಬರು ಹಾಲಾಗ್ತಾ ಇದ್ರೆ ಸಾಕು, ಗಂಡ ಹೆಂಡತಿಗೆ ಇಬ್ರಿಗೂ ಕೂಡ ನಾವು ಇನ್ಶೂರೆನ್ಸ್ ಮಾಡ್ತೀವಿ. ನಿಮ್ದು 800 ರೂಪಾಯಿ, ಒಕ್ಕೂಟ 800 ರೂಪಾಯಿ ಕೊಡ್ತದೆ. ಅದೇ ರೀತಿ ಯಶಸ್ವಿನಿ ವಿಮೆ ಯೋಜನೆ ಮಾಡ್ತೀವಿ. ಅದು ಕೂಡ ಏನು ವಿಮಾ ಯೋಜನೆ ಆಗಿದ್ದು, ಮನೆಯಲ್ಲಿ 4 ಜನ ಇದ್ರೆ 500 ರೂಪಾಯಿಗಳನ್ನ ನಿಮ್ಮ ಹತ್ರ ತಗೋತೀವಿ. ಅದು 500 ರೂಪಾಯಿ 4 ಜನಕ್ಕೆ ಕವರ್ ಆಗುತ್ತೆ. ಅದೇ ರೀತಿ 5 ಜನ ಇದ್ರೆ 600 ರೂಪಾಯಿ, 6 ಜನ ಇದ್ರೆ 700 ರೂಪಾಯಿ ಕವರ್ ಆಗುತ್ತೆ. ಒಬ್ಬ ಮನುಷ್ಯನಿಗೆ ಬರೀ ಕೇವಲ 120 ರೂಪಾಯಿ ಬೀಳ್ತದೆ ಅಷ್ಟೇ. ಅದು 1 ವರ್ಷ ಪೂರ್ತಿ ಯಶಸ್ವಿನಿ ವಿಮೆ ಜಾರಿಯಾಗಿರ್ತದೆ. ಏನ್ ಯಶಸ್ವಿನಿ ಟ್ರಸ್ಟ್ ಯಾವ ಆಸ್ಪತ್ರೆಗಳನ್ನ ಗುರುತಿಸಿರ್ತದೆ ಅಂತ ಆಸ್ಪತ್ರೆ ನಿಮಗೆ ವೈದ್ಯಕೀಯ ವೆಚ್ಚ ಮತ್ತು ಚಿಕಿತ್ಸಾ ವೆಚ್ಚಗಳು ಫ್ರೀ ಆಗಿರ್ತವೆ. ಆಪರೇಷನ್ ಪೂರ್ತಿ ಫ್ರೀ ಆಗಿರ್ತದೆ. ಬೇರೆ ಚಾರ್ಜಸ್ ರಿಯಾಯಿತಿ ದರದಲ್ಲಿ ನಿಮ್ಗೆ ಇರ್ತದೆ. ಕಡ್ಡಾಯವಾಗಿ ಅದು ಕೂಡ ನಾವು ಮಾರ್ಚ್ ತಿಂಗಳಲ್ಲಿ ಮಾಡ್ತೀವಿ. ಅದನ್ನು ಕೂಡ ನೀವು ಎಲ್ಲರೂ ಮಾಡಿಸ್ಕೊಂಡು ಅದ್ರ ಪ್ರಯೋಜನ ಪಡ್ಕೋಬೇಕು. ಅದೇ ರೀತಿ ಯಾರು ಸಂಘದಲ್ಲಿ ಶೇರ್ ಇದೊಂದು ಕೊಟ್ಟಿಲ್ವೋ, ನಿಮ್ಗೂ ಕೂಡ ನಿಮ್ಮ ಆಲ್ರೆಡಿ ನಿಮ್ಮ ಮನೆಯಲ್ಲಿ ಶೇರ್ ಇತ್ತು ಅಂದ್ರೆ ಕೊಡಕ್ ಬರಲ್ಲ. ಯಾರು ಶೇರ್ ಇಲ್ವೋ ಅವರು ಈ ವ್ಯಾಪ್ತಿನಲ್ಲಿ ಹಾಲಾಗ್ತಾ ಇದ್ರೆ ಅವರು ಕೂಡ ಅರ್ಜಿ ಸಲ್ಲಿಸಿ ನೀವು ಸಂಘದ ಸದಸ್ಯತ್ವವನ್ನು ಪಡ್ಕೋಬಹುದು. ಸದಸ್ಯತ್ವ ಪಡ್ಕೊಂಡ್ರೆ ಇನ್ನು ಹಲವಾರು ಯೋಜನೆಗಳಿಗೆ ನೀವು ಒಳಪಡ್ತೀರಿ. ಇಲ್ಲ ಅಂತಂದ್ರೆ ಬರೀ ಹಂಗೆ ಖಾಲಿಯಾಗಿ ಉಳ್ಕೋಬೇಕು. ಅದೇ ರೀತಿ ಚುನಾವಣೆಗೆ ಸ್ಪರ್ಧಿಸಬೇಕು ಅಂದ್ರೂ ಕೂಡ ನೀವು ಕಡ್ಡಾಯವಾಗಿ ಸಕ್ರಿಯವಾಗಿ ಹಾಲಾಗ್ತಾ ಇರಬೇಕು, ಮೆಂಬರ್ ಆಗಿರ್ಬೇಕು. ಅಂತವ್ರು ಮಾತ್ರ ಚುನಾವಣೆಗೆ ಸಕ್ರಿಯವಾಗಿ ಸದಸ್ಯಬಹುದು. ಅದರಲ್ಲಿ ಇಂದಿನ ಚುನಾವಣಾ ನೀತಿ ಸಂಹಿತೆ ಪ್ರಕಾರ ಇಂದಿನ 5 ವರ್ಷದಲ್ಲಿ 2 ವರ್ಷ ಕಡ್ಡಾಯವಾಗಿ ಅವರು ಹಾಲನ್ನು ಹಾಕಿರ್ಬೇಕು. 180 ಹಾಲು ಹಾಕಿರ್ಬೇಕು. ಅಂತವ್ರು ಮಾತ್ರ ಚುನಾವಣೆಗೆ ವೋಟ್ ಹಾಕೋದಕ್ಕೆ ಮತ್ತೆ ನಿಂತ್ಕೊಳ್ಳೋದಕ್ಕೆ ಅರ್ಹತೆ ಇರುವಂತದ್ದು. ಅದು ಬಿಟ್ರೆ ಬೇರೆ ಯಾರಿಗೂ ಅರ್ಹತೆ ಬರಲ್ಲ. ಸರಿ, ಇಷ್ಟು ಹೇಳಿ ನನ್ನ ಮಾತನ್ನ ಮುಗಿಸ್ತೀನಿ. ಈಗ ಈ ಒಂದು 2024-25ನೇ ಸಾಲಿನಲ್ಲಿ ಅತಿ ಹೆಚ್ಚು ಹಾಲು ಉತ್ಪಾದನೆಯನ್ನ ಮಾಡಿರುವಂತಹ 3 ಪುರುಷ ಹಾಲು ಉತ್ಪಾದಕರಿಗೆ ಈಗ ಸಂಸ್ಥೆಯ ವತಿಯಿಂದ ಬಹುಮಾನವನ್ನ ಕೊಡಲಿದ್ದಾರೆ. ಅದಕ್ಕೆ ನಮ್ಮ ಮುಖ್ಯ ವ್ಯವಸ್ಥಾಪಕರು ಮತ್ತು ಎಲ್ಲ ನಿರ್ದೇಶಕರು ಸಿದ್ಧಗೊಳ್ಳಬೇಕು ಅಂತ ಕೇಳ್ಕೊತಾ ಇದ್ದೀವಿ. ಈಗ 24-25ನೇ ಸಾಲಿನ ಹೆಚ್ಚು ಹಾಲು ಸರಬರಾಜು ಮಾಡಿರುವಂತ ಈಶ್ವರಪ್ಪ ಭೀಮಚಂದ್ರ 4,97,000 ಚಿಲ್ಲರೆ ಹಾಲನ್ನ ಸರಬರಾಜು ಮಾಡವ್ರೆ. ಹಾಗೆಯೇ ಇನ್ನೊಬ್ರು ಮಾರೇಗೌಡರು, ಅವರು ಕೂಡ 3,33,000 ಹಾಲು ಸರಬರಾಜು ಮಾಡವ್ರೆ. ಮತ್ತೊಬ್ರು ಶ್ರೀನಿವಾಸ್ ಅವರು ಪ್ರೈಸ್ ಕೊಡಿ, ಪ್ರೈಸ್ ಕೊಟ್ಬಿಡಪ್ಪ. ಇಲ್ಲಿ ಆ ಚೇರು ತೆಗಿ ರವಿ, ಚೇರ್ ತೆಗೆದು ಕೊಟ್ಕೊಡಿ, ಹಂಗೆ ಕಬರು ಕೊಟ್ಕೊಡಿ ಜೊತೆ.
ವಾರ್ಷಿಕ ಮಹಾಸಭೆಗೆ ಆಗಮಿಸಿರುವಂತಹ ನಮ್ಮ ನೆಚ್ಚಿನ ಹಾಲು ಉತ್ಪಾದಕರಿಗೆ ನಮ್ಮ ಅನಂತ ವಂದನೆಗಳನ್ನು ಸಲ್ಲಿಸುತ್ತಾ, ನೀವು ಇಷ್ಟು ಸಾವಧಾನದಿಂದ ಈ ವಾರ್ಷಿಕ ಮಹಾಸಭೆಯನ್ನು ನಡೆಸಿರುವುದು ನಮಗೊಂಥರ ಖುಷಿ ತರ್ತಾ ಇದೆ. ದಯವಿಟ್ಟು ಎಲ್ಲರೂ ಸಾವಧಾನದಿಂದ, ಊಟದ ವ್ಯವಸ್ಥೆ ಇರುತ್ತದೆ, ಊಟ ಮಾಡಿಕೊಂಡು ಯಾವುದೇ ನಿಮ್ಮ ಸಂಜೆ ತಾಪತ್ರೆಗಳು ಏನೇ ಇದ್ರು ಸಂಜೆ ವೇಳೆ ನಮ್ಮ ಸೆಕ್ರೆಟರಿಯವರು ಮತ್ತೆ ಸಿಬ್ಬಂದಿ ವರ್ಗದವ್ರ ಹತ್ರ ಮುಕ್ತವಾಗಿ ಮಾತಾಡಿ ಬಗೆಹರಿಸ್ಕೋಬೇಕಾಗಿ ವಿನಂತಿ. ಈಗ ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಲು ಕಾರ್ಯಕ್ರಮದ ನಮ್ಮ ಸಂಘದ ಅಧ್ಯಕ್ಷರು ತಮ್ಮೆಲ್ಲರ ಪರವಾಗಿ ಸಂಘದ ಪರವಾಗಿ ಒಂದು ಸನ್ಮಾನವನ್ನ ಮಾಡ್ತಾ ಇದ್ದೀವಿ. ಉಪಾಧ್ಯಕ್ಷ ಮತ್ತೆ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರುವಂತ ನಮ್ಮ ಹಿರಿಯ ಅಧ್ಯಕ್ಷರು, ಹಿರಿಯ ನಿರ್ದೇಶಕರು, ಹಿರಿಯ ಮಾಜಿ ಅಧ್ಯಕ್ಷರು ಹಾಗೂ ನಿರ್ದೇಶಕರಾದಂತಹ ಟಿ.ಕೆ. ಶಿವಣ್ಣನವರಿಗೆ ನಮ್ಮ ಸಂಘದ ಪರವಾಗಿ ವಂದನಾರ್ಪಣೆ. ಹಾಗೆ ಮತ್ತೋರ್ವ ಮಾಜಿ ಅಧ್ಯಕ್ಷರು ಹಾಗೂ ಹಾಲಿ ನಿರ್ದೇಶಕರಾದಂತಹ ದೇವರಾಜುರವರಿಗೆ ನಮ್ಮ ಸಂಘದ ಪರವಾಗಿ ಹಾಗೆ ಮತ್ತೋರ್ವ ನಿರ್ದೇಶಕ ಗೋಪಿಕುಮಾರ್ ರವರಿಗೆ ಈ ಸಂಘದ ಪರವಾಗಿ ವಂದನಾರ್ಪಣೆಯನ್ನು